ಅರುಣಾಚಲಂ ಅವರು ಈ ಚಿತ್ರಗಳನ್ನೆಲ್ಲ ನೋಡ್ತಾ ಇದ್ರೆ ನಾವು ಬೆಂಗಳೂರನ್ನ ನೋಡ್ತಾ ಇದ್ದೀವೋ ಅಥವಾ ಯಾವ್ದಾದ್ರು ಬೇರೆ ದೇಶದ ಚಿತ್ರಗಳನ್ನ ನೋಡ್ತಾ ಇದ್ದೀವೋ ಅನ್ನೋ ಅಷ್ಟರ ಮಟ್ಟಿಗೆ ನಮ್ಗೆ ಭಾಸ ಆಗತ್ತೆ. ಅದರಿಂದನೇ ವೀಕ್ಷಕರಿಗೆ ಈ ಚಿತ್ರಗಳನ್ನೆಲ್ಲ ತೋರಿಸ್ಬಿಟ್ಟಿದ್ದು. ಆಮೇಲೆ ನಿಮ್ಮ ಮಾತು ಕೇಳಿದಾಗ ನೀವ್ ಏನ್ ಸೃಷ್ಟಿ ಮಾಡಿದ್ದೀರಿ, ನಿಮ್ಮ ಸೃಜನಾತ್ಮಕತೆ ಏನು ಅನ್ನೋದು ಗೊತ್ತಾಗ್ಲಿ ಅಂತ. ಸರಿ, ಈ ತರದ ಸೃಜನಾತ್ಮಕತೆ ಅಥವಾ ಏನಾದ್ರೂ ಒಂದು ವಿಭಿನ್ನವಾಗಿ ಮಾಡಬೇಕು ಅಂತ ಯಾವಾಗಿಂದ ನಿಮ್ಗೆ ಅನ್ಸಕ್ ಶುರುವಾಯ್ತು? ನನಗೆ 1975-76ನೇ ಇಸ್ವಿ ಇರಬೇಕು. ಆಗ ಈ ಬಂಗಾರದ ಮನುಷ್ಯ ಚಿತ್ರ ಬಂತು. ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಬಂಜರು ಭೂಮಿನ ಫಲವತ್ತಾಗಿ ಭೂಮಿನ ಹೇಗೆ ಮಾಡ್ಬೋದು ಅಂತ ತೋರಿಸಿದ್ರು. ಅದು ನನಗೆ ಮನಸ್ಸಿನಲ್ಲಿ ಭಾಳ ಆಳವಾಗಿ ನೆಲ ಊರ್ಬಿಡ್ತು ಅದು. ಸೊ ಅದು ನನಗೆ ಒಂದು ಪ್ರೇರಣೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಾನು ಈ ಬಡಾವಣೆಗಳೆಲ್ಲ ನಿರ್ಮಾಣ ಮಾಡುವಾಗ ಈ ಸಿವಿಲ್ ವರ್ಕ್ಗಳ ಎಕ್ಸ್ಪೀರಿಯನ್ಸ್ ನನಗೆ ಅನುಭವಕ್ಕೆ ಬಂತು. ಆ ಅನುಭವನ ಇಟ್ಟು ಈ ಬೆಟ್ಟನ ಯಾತಕ್ಕೆ ನಾನು ಒಂದು ಡೆವಲಪ್ ಮಾಡಬಾರ್ದು ಅಂತ ಒಂದು ಮನಸ್ಸಿಗೆ ಭಾಳ ಆಳವಾಗಿ ಬಂದಿದ್ದರಿಂದ ಅದು ಆ ಬೆಟ್ಟದ ಮೇಲೆ ನಾನು ಸುಮಾರು ಅಂದರೆ ಎಲ್ಲರೂ ಒಂದು ಗಾದೆ ಇದೆ, ಬೆಟ್ಟಕ್ಕೆ ಕಲ್ಲೋರ್ತಾರೆ ಅಂತ. ಸೊ ನಾನು ಅದೇ ರೀತಿಯಲ್ಲಿ ಬೆಟ್ಟಕ್ಕೆ ಮಣ್ಣೆಲ್ಲ ಒತ್ತಿದ್ದೀನಿ. ಸುಮಾರು 5 ಅಡಿ ಮಣ್ಣು ತನಕ ತುಂಬಿದ್ದೀನಿ. ಈ ಮಳೆ ಬಂದಾಗ ಮಣ್ಣು ಕೊಚ್ಕೊಂಡು ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೊಂದು ರೀಟೈನ್ ವಾಲ್ ಕಟ್ಟಿದ್ದೀವಿ ತುದಿನಲ್ಲಿ. ಆ ರೀಟೈನ್ ವಾಲ್ ಕಟ್ಟಿದಾಗ ಏನಾಗುತ್ತೆ, ಶೋ ಬರೋದಿಲ್ಲ ಅಂತ ಹೇಳಿ ಅದನ್ನ ಕೋಟೆ ಡಿಸೈನ್ ಅಲ್ಲಿ ಮಾಡಿದ್ದೀನಿ. ಅದಕ್ಕೆ ಅದು ಕೋಟೆ ಕೊತ್ತಲ ನೋಡಿದಂಗೆ ಅನಿಸ್ತಾ ಇತ್ತು. ಅದಕ್ಕೆ ಆ ಒಂದು ರೀಟೈನ್ ವಾಲ್ ನ ಕೋಟೆ ತರ ಕನ್ವರ್ಟ್ ಮಾಡಿದೆ. ಆ ಒಂದು ಬ್ರಿಕ್ಸುನು ಕೋಟೆ ತರ ನಿಜವಾಗ್ಲೂ ಇರೋದಕ್ಕೇನೆ ಅದು ಲ್ಯಾಟ್ರಿಕ್ ಸ್ಟೋನ್ ಅಂತ ಹೇಳ್ಬಿಟ್ಟು ಮಂಗಳೂರಲ್ಲಿ ಸಿಗುತ್ತೆ. ಅಲ್ಲಿಂದ ಇಟ್ಟಿಗೆನ ತರಿಸಿ ಅದನ್ನ ನಾವು ಕೋಟೆ ತರ ಕಟ್ಟಿ ಆ ಒಂದು ನಿರ್ಮಾಣ ಮಾಡಿ ಅದ್ರ ಮೇಲೆ ತೆಂಗಿನ ಮರ, ಬಾಳೆ ಗಿಡ, ಅಡಿಕೆ ಮರ, ಲಾನ್ಗಳು, ವಿವಿಧವಾದ ಪ್ಲಾಂಟ್ಸ್ ಅಲ್ಲಿ ಆ ಬೆಟ್ಟದ ಮೇಲೆ ಕನಿಷ್ಠ ಅಂತಂದ್ರೆ ಒಂದು 5,000 ಗಿಡಗಳನ್ನ ಹಾಕಿದೀವಿ. ಟೀಕ್ ಮರದಿಂದ ಹಿಡಿದು ಎಲ್ಲಾನು ಆ ಗಿಡಗಳನ್ನ ಹಾಕಿ ಸೊ ಒಂದು ನೇಚರ್ ಫ್ರೆಂಡ್ಲಿ ಆಗಿ ಈ ಬೆಟ್ಟ ಮೊದಲು ಬಹಳ ವರ್ಷಗಳಿಂದ ಇದ್ದ ಹಾಗೆ ಒಂದು ಸೃಷ್ಟಿ ಮಾಡಿದೆ. ಅದು ನನಗೆ ನಾನು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ವಂದನೆ ಹೇಳ್ಬೇಕು. ಈ ತರದ ಒಂದು ಶಕ್ತಿ ಹಿಲ್ಸ್ ರೆಸಾರ್ಟ್ ನಲ್ಲಿ ಚಿತ್ರಗಳನ್ನೇನೋ ನೋಡಿದ್ವಿ, ಅಲ್ಲಿಯ ವೈಶಿಷ್ಟ್ಯತೆಗಳನ್ನು ಸ್ವಲ್ಪ ತಿಳಿಸಿ. ಈ ಶಕ್ತಿ ಹಿಲ್ ರೆಸಾರ್ಟ್ಸ್ ಅಲ್ಲಿ ಇದುವರೆಗೂ ಒಂದು 250 ಫಿಲ್ಮ್ ಶೂಟಿಂಗ್ ಆಗಿದೆ. ಶೂಟಿಂಗ್ ಆಗಿದೆ ಅಂತಂದ್ರೆ ಅದ್ರದ ಬ್ಯೂಟಿನೆಸ್ ಇಷ್ಟಪಟ್ಟಾಗ್ಲೇನೆ ಅವರು ಇನ್ನೂ ಇದುವರೆಗೂ ಶೂಟಿಂಗ್ ನಡೀತಾನೆ ಇದೆ. ಸೊ ಆಲ್ಮೋಸ್ಟ್ ಆಲ್ ಒಂದು ಸ್ಟುಡಿಯೋ ತರ ಆಗ್ಬಿಟ್ಟಿದೆ ಅದು. ಅದಲ್ಲದೆ ಅಲ್ಲಿ ಬಂದು ವಿಶೇಷ ಏನು ಅಂತ ಹೇಳಿದ್ರೆ ವಾಟರ್ ಫಾಲ್ಸ್. ನಾವು ವಾಟರ್ ಫಾಲ್ಸ್ ಯಾತಕ್ಕೆ ಮಾಡಬಾರ್ದು, ಎಲ್ಲರೂ ನಮ್ಮವರೆಲ್ಲ ಒಗಣೆಕಲ್ಲಿಗೆ ಹೋಗ್ಬೇಕಾ, ಇಲ್ಲ ಬೇರೆ ದೂರದಲ್ಲಿ ಹೋಗೋಕ್ಕಾಗಲ್ಲ, ನಾವು ಇದ್ದ ಜಾಗದಲ್ಲೇ ವಾಟರ್ ಫಾಲ್ಸ್ ನೋಡಬೇಕು ಅಂತ ಹೇಳಿದ್ರೆ ಅಂತ ಅಂದ್ಬಿಟ್ಟು ಅದಕ್ಕೆ ಒಂದು ವಾಟರ್ ಪಾಂಡ್ನ ಮೇಲ್ಗಡೆ ನಿರ್ಮಾಣ ಮಾಡಿ ಒಂದು ಬಂಡೆ ಇದೆ ನೋಡಿ, ದೊಡ್ಡ ಬಂಡೆ ಮೇಲೆ ನೀರು ಬೆಳಿಬೇಕು ಅಂತ ಹೇಳಿ ಉದ್ದೇಶಕ್ಕಾಗೇನೆ ದೊಡ್ಡ ವಾಟರ್ ಫಾಲ್ಸ್ ನ ಒಂದು ರೆಡಿ ಮಾಡಿದ್ದೀನಿ. ಅದಲ್ಲದೆ ಮಿಸ್ಟ್ ಝೋನ್ ಕ್ರಿಯೇಟ್ ಮಾಡಿದ್ದೀನಿ. ಅದು ಟೆಂಪರೇಚರ್ ವೇರಿಯೇಷನ್ ಮಾಡುತ್ತೆ. ಒಂದು 3 ರಿಂದ 5 ಡಿಗ್ರಿ ಟೆಂಪರೇಚರ್ ನ ವೇರಿಯೇಷನ್ ಮಾಡಿ ಕೂಲ್ ಆಗಿರ್ತದೆ. ಸೊ ಅದಕ್ಕೆ ಮಿಸ್ಟ್ ಝೋನ್ ಕ್ರಿಯೇಟ್ ಮಾಡಿದೀವಿ. ಆಮೇಲೆ ಈ ಕೋಟೆಗಳೆಲ್ಲ ನಶಿಸಿ ಹೋಗ್ತಾ ಇರೋದ್ರಿಂದ ಆ ಕೋಟೆಗಳನ್ನ ಹೊಸದಾಗಿ ಕಟ್ಟಕ್ಕೆ ಯಾರು ಮುಂದೆ ಬರಲ್ಲ. ಅದಕ್ಕೆ ಕೋಟೆಗಳ ಕಾನ್ಸೆಪ್ಟ್ ನ ಅಲ್ಲಿ ತಂದಿದ್ದೀನಿ. ಅದ್ರ ಜೊತೆಗೆ ಬಹಳ ವಿಶೇಷತೆ ಅಂತಂದ್ರೆ ಈ ಬೆಟ್ಟನ ಒಂದು 250 ಅಡಿ ಕೊರೆದು ಒಂದು ಮೆಡಿಟೇಷನ್ ಹಾಲ್ ನಿರ್ಮಾಣ ಮಾಡಿದ್ವಿ. ಅದನ್ನ ನೋಡಿದ್ರೆ ನಿಜವಾಗೂ ಗುಹೆ ಒಳಗಡೆ ಹೋದಾಗ ಅನ್ನಿಸ್ತಾ ಇತ್ತು. ಹೌದೌದು, ಯಾಕೆಂದ್ರೆ ಆ ಮೆಡಿಟೇಷನ್ ಮಾಡ್ಬೇಕಾದ್ರೆ ಕೇವ್ನಲ್ಲಿ ಮೆಡಿಟೇಷನ್ ಮಾಡಿದಾಗ 100% ರಿಸಲ್ಟ್ ಸಿಕ್ಕತ್ತೆ ಅನ್ನೋದು ಒಂದು ಅನಿಸಿಕೆ. ಸಾಮಾನ್ಯವಾಗಿ ಕೆಲವು ಋಷಿಗಳೆಲ್ಲ ಬಂದು ಉತ್ತರ ಭಾರತದಲ್ಲಿ ಗುಹೆಗಳಲ್ಲೇನೆ ಅವರು ಧ್ಯಾನ ಕುಳಿತುಕೊಳ್ತಾರೆ. ಆ ಒಂದು ಧ್ಯಾನವನ್ನ ಇಲ್ಲಿ ಮಾಡ್ಲಿ ಅನ್ನೋದಕ್ಕಾಗಿ ಸೃಷ್ಟಿ ಮಾಡಿ ಆ 30 ಅಡಿ ವ್ಯಾಸದಲ್ಲಿ ಒಂದು ಮೆಡಿಟೇಷನ್ ಹಾಲ್ ಕ್ರಿಯೇಟ್ ಮಾಡಿದೀವಿ. ಒಂದು 40 ಕಾಟೇಜ್ ಕಟ್ಟಿದೀವಿ. ಸೊ ವಿಶೇಷತೆಗಳೆಂದ್ರೆ ಬೆಟ್ಟದ ಮೇಲಿದ್ರೇನೆ ಒಂದು ಮನಸ್ಸಿಗೆ ಒಂದು ಉಲ್ಲಾಸ ಕೊಡುತ್ತೆ. ಅದು ಒಂದು ವಿಶೇಷತೆ. ಆ ಕಾಟೇಜ್ಗಳಲ್ಲೂ ವಿಭಿನ್ನತೆ ಇದೆಯಾ? ಹೌದು, ಇಲ್ಲಿ ಇರತಕ್ಕಂತ ಕಾಟೇಜ್ಗಳೆಲ್ಲಾನು ಒಂದು ಕಾಟೇಜ್ಗಿಂತ ಒಂದು ಕಾಟೇಜು ವಿಭಿನ್ನವಾಗಿದೆ. ಒಂದೇ ರೀತಿ ಇಲ್ಲ. ಇಲ್ಲ ಇಲ್ಲ, ತುಂಬಾ ವಿಭಿನ್ನವಾಗಿದೆ ಅನ್ನುವಂಥದ್ದನ್ನೆಲ್ಲ ನಾವು ಕೇಳಿದ್ವಿ. ಯಾಕಂದ್ರೆ ಒಂದು ಕಾಟೇಜ್ ಉದಾಹರಣೆಗೆ ನೀವು ತಗೊಂಡ್ರೆ 4 ದಿಕ್ಕಿನಲ್ಲೂ ಗಾಳಿ ಬರುವಂತ ಒಂದು ವಿಶೇಷ. ಹೌದೌದು.
ಮೆಡಿಟೇಷನ್ ಬಗ್ಗೆ ಹೇಳ್ತಾ ಇದ್ರಲ್ಲ, ಮೆಡಿಟೇಷನ್ ಆಲ್ದಂತೂ ನಿಜವಾಗ್ಯೂನು ಸೃಷ್ಟಿ ಮಾಡಿದ ಗುಹೆ ಅಂತ ಅನ್ಸೋದೇ ಇಲ್ಲ, ಅಷ್ಟು ನಿಜವಾಗಿ ನ್ಯಾಚುರಲ್ ಆಗಿ ಮಾಡಿದಿರಿ. ಈ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಚಟುವಟಿಕೆಗಳಿದ್ದಾಗ ಎಲ್ಲೋ ಒಂದು ಕಡೆ ಜನರ ಆಸಕ್ತಿ ಜಾಸ್ತಿ ಆಗುತ್ತೆ ಅಂತ ಅನಿಸ್ತಾ ಇದೆಯಾ ನಿಮಗೆ? ಹೌದು, ಯಾಕೆಂದ್ರೆ ಮನುಷ್ಯನಿಗೆ ಆರೋಗ್ಯ ಮುಖ್ಯ ಅಲ್ವಾ, ಅದಕ್ಕಾಗಿ ಆರೋಗ್ಯದ ಬಗ್ಗೆ ನಾವು ಬಹಳ ಕಾಳಜಿ ವಹಿಸಿದ್ದೇವೆ. ಅದಕ್ಕೆ ನೀವು ಆಯುರ್ವೇದ ಆರೋಗ್ಯ ವಿಶ್ರಾಂತಿ ಧಾಮ ಅಂತಾನು ಮಾಡಿದ್ದೀರಿ. ಹೌದು. ಯಾಕಂದ್ರೆ ಆಯುರ್ವೇದ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ವಿ, ಮೆಡಿಟೇಷನ್ ಒಂದು ಕಾನ್ಸೆಪ್ಟ್ ಇದೆ, ಮತ್ತೆ ಯೋಗ ಇದೆ. ಯೋಗಾಸನ ಮಾಡೋದ್ರಿಂದ ಹೆಲ್ತ್ ಯಾವ ರೀತಿ ಇಂಪ್ರೂವ್ ಆಗುತ್ತೆ, ಮೆಡಿಟೇಷನ್ ತಗೊಂಡ್ರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಈ ಆಯುರ್ವೇದ ಬಂದು ಹೆಲ್ತ್ ನ ಕೀಪ್ ಅಪ್ ಮಾಡುತ್ತೆ ಅನ್ನೋ ಒಂದು ಉದ್ದೇಶದಿಂದ 3 ಅಳವಡಿಸಿದ್ವಿ. ಈ ಕ್ಲಬ್ಸ್ ಮತ್ತು ರೆಸಾರ್ಟ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಆಗಿದ್ದೀರಿ, ಮತ್ತು ಕರ್ನಾಟಕ ಟೂರಿಸಂ ಗಿಲ್ಡ್ನ ಸಮಿತಿಯ ಸದಸ್ಯರು ಆಗಿದ್ದೀರಿ. ಅಂದರೆ ನೀವಷ್ಟೇ ಒಂದು ಅಭಿವೃದ್ಧಿ ಹೊಂದೋದಲ್ಲ, ಇಡೀ ಉದ್ಯಮನೇ ಅಭಿವೃದ್ಧಿ ಆಗಲಿ ಅನ್ನುವಂಥದ್ದನ್ನು ಬಯಸ್ತಾ ಇದ್ದೀರಲ್ಲ? ಹೌದು, ಯಾಕೆ ಅಂತಂದರೆ ಈ ರೆಸಾರ್ಟ್ಸ್ಗಳೆಲ್ಲ ಬಂದು ಏನಾಗುತ್ತೆ, ಆಲ್ಮೋಸ್ಟ್ ಆಲ್ ರೆಸಾರ್ಟ್ ಯಾರು ಮಾಡ್ತಾರೋ ಅವರೆಲ್ಲ ಕ್ರಿಯೇಷನ್ ಇರೋರು. ಇಲ್ಲಿ ಏನಾಗುತ್ತೆ ಅಂದರೆ ಒಂದು ತೊಂದರೆ ಇದೆ ಅವ್ರಿಗೆ 80% ನ್ಯಾಚುರಲ್ ಸ್ಪೇಸ್ ಬಿಡ್ತಾರೆ, 20% ಮಾತ್ರನೇ ವ್ಯಾಪಾರಕ್ಕೆ ಉಪಯೋಗಿಸೋ ಜಾಗ. ಅವ್ರಿಗೆ ವ್ಯಾಪಾರಕ್ಕೆ ತೊಂದರೆ ಇದೆ, ಅವ್ರು ಯಾವ ರೀತಿ ವ್ಯಾಪಾರ ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಬಹಳ ಕಂಗಾಲಾಗಿದ್ದರು. ಅದಕ್ಕೆ ಎಲ್ಲ ರೆಸಾರ್ಟ್ಸ್ ಎಲ್ಲ ಸೇರಿಸಿ ಒಂದು ಅಸೋಸಿಯೇಷನ್ ಮಾಡಿ ನಾವೆಲ್ಲ ಪ್ಯಾಕೇಜಸ್ ಎಲ್ಲ ಕೊಟ್ಟು ಒಬ್ರಿಗೊಬ್ರು ಯಾವ ರೀತಿ ಬಿಸ್ನೆಸ್ ಮಾಡ್ಬೋದು ಅಂತೆಲ್ಲ ಹೇಳಿ ಅವ್ರಿಗೆ ನಾವು ಒಂದು ಸಹಕಾರ ರೀತಿಯಲ್ಲಿ ಮಾಡ್ತಾ ಇದ್ದೀರಿ. ತುಂಬಾ ಸಂತೋಷ. ಇನ್ನು ಬೆಸ್ಟ್ ಕ್ಲಬ್ದು ತಮ್ಮ ಕೊಡುಗೆ, ಅಲ್ಲಿ ಗೌರವಾನ್ವಿತ ಅಧ್ಯಕ್ಷರು ಆಗಿದ್ರಿ. ಈಗ ಈ ಬೆಸ್ಟ್ ಕ್ಲಬ್ ಯಾವ ತರ ಬೆಸ್ಟ್ ಆಗಿದೆ? ಬೆಸ್ಟ್ ಕ್ಲಬ್ ಅಂತಂದ್ರೆ ಏನ್ ವಿಷಯ ಅಂದ್ರೆ, ನಾನು ಈ ರಾಜರಾಜೇಶ್ವರಿ ಬಡಾವಣೆನ ನಿರ್ಮಾಣ ಮಾಡಿದೆ. ಈ ನಿರ್ಮಾಣ ಮಾಡಿದಾಗ ನನ್ನ ಮನಸ್ಸಲ್ಲಿ ಏನಿತ್ತು ಅಂದ್ರೆ, ಇದು ಆಲ್ಮೋಸ್ಟ್ ಆಲ್ ಎಂಪ್ಲಾಯೀಸ್ ಒಂದು ಸೊಸೈಟಿ. ನಮ್ಮ ಎಂಪ್ಲಾಯೀಸಿಗೆ ಯಾತಕ್ಕೆ ಒಂದು ಕ್ಲಾಸ್ ಫೆಸಿಲಿಟಿ ಸಿಕ್ಕಬಾರ್ದು, ಅವ್ರ ಮಕ್ಕಳಿಗೆ ಬಂದು ಒಂದು ಸ್ವಿಮ್ಮಿಂಗ್ ಪೂಲ್ ಆಗಲಿ, ಒಂದು ಸ್ಪೋರ್ಟ್ಸ್ ಫೆಸಿಲಿಟೀಸ್ ಆಗಲಿ, ಇದನ್ನ ಕೊಡಬೇಕು ಅಂತ ನನ್ನ ಮನಸ್ಸಲ್ಲಿ ಇದ್ದಿದ್ದರಿಂದ ನಾವೊಂದು ಬೆಸ್ಟ್ ಕ್ಲಬ್ ಅಂತ ಕ್ರಿಯೇಟ್ ಮಾಡಿ ಅಲ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ನ ನಮ್ಮ ಯಾರು ಸೊಸೈಟಿ ಮೆಂಬರ್ಸ್ ಇದ್ದಾರೆ ಅವ್ರಿಗೆಲ್ಲರಿಗೂ ಅನುಕೂಲ ಆಗಂಗೆ ಬರೀ 5,000 ರೂಪಾಯಿಗೆ ಮೆಂಬರ್ಶಿಪ್ ಕೊಡ್ತಾ ಇದೀವಿ. ಇವತ್ತಿಗೂ ಅವ್ರ ಮೆಂಬರ್ಶಿಪ್ ನ ಬಂದು 5,000 ರೂಪಾಯಿ ಮೀಸಲಾಗಿಟ್ಟು, ಹೊರಗಡೆ ಮೆಂಬರ್ ಬಂದ್ರೆ 1,00,000 ರೂಪಾಯಿ, ನಮ್ಮ ಕಾರ್ಮಿಕರು ಇದ್ರೆ 5,000 ರೂಪಾಯಿ. ಇದನ್ನ ಇವತ್ತು ಅಳವಡಿಸಿದೆ. ಯಾಕಂದ್ರೆ ಆ ಮಕ್ಕಳೆಲ್ಲ ಬಂದು ಅದನ್ನ ಅನುಭವಿಸ್ಲಿ, ಸೌಲಭ್ಯಗಳನ್ನ ಉಪಯೋಗಿಸ್ಕೊಳ್ಳಿ. ನಾನು ಕಾರ್ಮಿಕನಾಗಿದ್ದರಿಂದ ಆ ಕಾರ್ಮಿಕರಿಗೆ ಅದು ಕೊಡುಗೆ ಆಗಿರ್ಲಿ ಅಂತ ಹೇಳಿ ಮಾಡಿದ್ದೀನಿ. ಡಾಕ್ಟರ್ ಅರುಣಾಚಲಂ ಅಂದ್ರೆ ರಾಜರಾಜೇಶ್ವರಿ ನಗರದ ರೂವಾರಿ ಅಂದ್ರೆ ಮತ್ತೊಂದು ಹೆಸರೇ ಆಗ್ಬಿಟ್ಟಿದೆ. ಯಾಕೆಂದ್ರೆ ಅಲ್ಲಿನ ಜನರಿಗೆ, ಬೆಂಗಳೂರಿನ ಅನೇಕರಿಗೆ ಗೊತ್ತಾಗ್ಬಿಟ್ಟಿದ್ದೀರಿ. ನಿಮ್ಮ ಬಹುಮುಖ್ಯ, ನಿಮ್ಮ ಬಹುದೊಡ್ಡ ಸಾಧನೆ ಜೀವನದಲ್ಲಿ ಅಂದ್ರೂ ಕೂಡ ಇದೇನೇನೆ. ಅಂದ್ರೆ ಇದನ್ನ ಹೇಗೆ ಸಾಧ್ಯ ಆಯ್ತು ನಿಮ್ಗೆಲ್ಲ? ನಾನು ಹೌಸಿಂಗ್ ಸೊಸೈಟಿಯಲ್ಲಿ ನನ್ನನ್ನು ಎಲೆಕ್ಟ್ ಮಾಡಿದ್ರು. ಎಲೆಕ್ಟ್ ಮಾಡಾದ್ಮೇಲೆ ನಾನು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಮನಸ್ಸಲ್ಲಿ ಬಹಳ ಲವಲವಿಕೆಯಿಂದ ಇದ್ದೆ. ಆ ಒಂದು ಲವಲವಿಕೆಯಲ್ಲಿ ನಾನು ಸಾಕಷ್ಟು ನನ್ನ 24 ಗಂಟೆ ವೇಳೆಯಲ್ಲಿ 20 ಗಂಟೆ ನನ್ನ ಸೊಸೈಟಿಗೆ ನನ್ನ ಟೈಮ್ನ ವ್ಯಯ ಮಾಡಿದ್ದೀನಿ. ಅಂದ್ರೆ ನೀವು 4 ಗಂಟೆ ನಿದ್ದೆ ಮಾಡ್ತಾ? ಹೌದು, 4 ಗಂಟೆಗೆ. ಇವತ್ತಿಗೂ 4 ಗಂಟೆ ನಿದ್ದೆ ಮಾಡೋದು ಅಭ್ಯಾಸ ಆಗಿದೆ. ಸೊ ಆ 20 ಗಂಟೆ ವೇಳೆ ದುಡಿತಾ ಆ ಫಲಾನೇ ಆ ರಾಜೇಶ್ವರಿ ನಗರ. ಆ ರಾಜೇಶ್ವರಿ ನಗರದಲ್ಲಿ ಒಂದು 5,000 ನಿವೇಶನವನ್ನ ಕ್ರಿಯೇಟ್ ಮಾಡಿದ್ದೀನಿ. ಆ 5,000 ನಿವೇಶನಗಳಲ್ಲಿ ಇದು ಒಂದು 88ನೇ ಇಸ್ವಿಯಲ್ಲಿ ಮೊದಲನೇ ಹಂತ, ಅದನ್ನೇ 3ನೇ ಹಂತ, 4ನೇ ಹಂತ ಬಂದು 90ನೇ ಇಸ್ವಿ, 5ನೇ ಹಂತ ಬಂದು 92ನೇ ಇಸ್ವಿ. ಇದರ ರೇಟ್ ಬಂದ್ಬಿಟ್ಟು 1 ಸ್ಕ್ವೇರ್ ಫೀಟ್ಗೆ 13 ರೂಪಾಯಿ. ಆಗ 13 ರೂಪಾಯಿ, 18 ರೂಪಾಯಿ, 25 ರೂಪಾಯಿ. ಅಂದ್ರೆ ಈಗ ಎಷ್ಟಿದೆ ರೇಟು? ಈಗ 5,000 ರೂಪಾಯಿ ಇದೆ ಸ್ಕ್ವೇರ್ ಫೀಟ್. 13 ರೂಪಾಯಲ್ಲಿ 5,000 ರೂಪಾಯಲ್ಲಿ ಎಲ್ಲ ಕಾರ್ಮಿಕರೆಲ್ಲ ಇವಾಗೆಲ್ಲ ಕೋಟ್ಯಾಧಿಪತಿಗಳಾಗಿದ್ದಾರೆ. ಅಂದ್ರೆ ನೀವು ಎಷ್ಟೊಂದು ಜನ ಕೋಟ್ಯಾಧಿಪತಿಗಳನ್ನ ನಿರ್ಮಾಣ ಮಾಡಿಬಿಟ್ಟಿದ್ದೀರಿ. ಅಂದ್ರೆ ಇದಕ್ಕೇನಂದ್ರೆ ಒಂದು ಬಡಾವಣೆ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಬರೀ ಒಂದು ಸೈಟ್ ಮಾಡಿದ್ರೆ ಸಾಲಲ್ಲ. ಈ ಬಡಾವಣೆಯಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಬಡಾವಣೆ ಮಾಡಾದ್ಮೇಲೆ ಅದಕ್ಕೆ ನೀರಿನ ಅವಶ್ಯಕತೆನ ಇಮಿಡಿಯೇಟ್ ಕಲ್ಪಿಸ್ಬೇಕು, ವಿದ್ಯುತ್ ಶಕ್ತಿ ಕಲ್ಪಿಸ್ಬೇಕು. ಇದೆರಡು ಬಹಳ ಮುಖ್ಯವಾಗಿದ್ರೆ ಮನೆ ಕಟ್ಟಕ್ಕೆ ಬರ್ತಾರೆ. ಈ ಮನೆ ಕಟ್ಟಕ್ಕೆ ಬರಬೇಕಾದ್ರೂ ತಿರ್ಗಾ ಅವರು ಬಹಳ ಯೋಚನೆ ಮಾಡ್ತಾರೆ. ಕಾರ್ಮಿಕರು ಏನಾಗ್ತಾರೆ, ಬೆಳಿಗ್ಗೆ ಫ್ಯಾಕ್ಟ್ರಿಗೆ ಹೋಗ್ತಾರೆ, ಸಾಯಂಕಾಲ ಬರ್ತಾರೆ. ಈ ಮನೆ ಕಟ್ಟೆ ಯೋಚನೆಗಳು ಕಡಿಮೆ ಇತ್ತು. ಆಗ ನಾನೇನ್ ಮಾಡಿದೆ, ಒಂದು 200 ಮನೆ ನಾನೇನೆ ಪ್ಲಾನ್ ಎಲ್ಲ ಅಪ್ರೂವಲ್ ಮಾಡಿಸಿ ಅವ್ರಿಗೆ ಲೋನು ಮಾಡಿಸಿ, ಟೋಟಲ್ ಕಾಂಟ್ರಾಕ್ಟ್ಗಳ 4-5 ಜನ ಒಟ್ಟಿಗೆ ಕರೆದು ಆ ಕಾಂಟ್ರಾಕ್ಟ್ಗಳನ್ನ ನೇಮಿಸಿ ಅವ್ರಿಗೆ ವುಡ್ಡು, ಸಿಮೆಂಟು ಇದೆಲ್ಲ ಕೋಟಾದಲ್ಲಿ ಅವರಿಗೆ ಕೊಡಿಸಿ ಅತಿ ಕಡಿಮೆನಲ್ಲಿ, ಅಂದ್ರೆ
ಆಗ ಬಂದು ಒಂದು ಸ್ಕ್ವಯರ್ಗೆ ಬಂದು 16,000 ರೂಪಾಯಿ ಸ್ಕ್ವಯರ್ಗೆ, ಹತ್ತಡಿಗೆ 16,000 ರೂಪಾಯಿ ಇದರಲ್ಲಿ ನೇಮಕ ಮಾಡಿ ಅದನ್ನೆಲ್ಲ ಮನೆಯೆಲ್ಲ ಕಟ್ಟಿಸಿಕೊಟ್ಟೆ. ಅದ್ರ ಜೊತೆಗೆ ಅವ್ರನ್ನ ವಾಸ ಮಾಡೋದಕ್ಕೆ ವಿದ್ಯುತ್ ಶಕ್ತಿಯಿಂದ ನೀರಿನ ಸೌಲಭ್ಯ ಫುಲ್ಲಾಗಿ ಪ್ರೊವೈಡ್ ಮಾಡಿದ್ದೀನಿ. ಆ ವಿದ್ಯುತ್ ಶಕ್ತಿ ನೀರು ಅಂತ ಹೇಳ್ಬೇಕಾದ್ರೆ ವಿದ್ಯುತ್ ಶಕ್ತಿ ಅಂದರೆ ವಿದ್ಯುತ್ ಶಕ್ತಿ ಕೊಡಕ್ಕೆ ಬರಲ್ಲ, ಮನೆ ಕಟ್ಟದೇ ಇದ್ರೆ ಅಂತೆಲ್ಲ ಹೇಳಿದರು. ನಾನು 5,000 ನಿವೇಶನಕ್ಕೂ KEBನಲ್ಲಿ ಸೆಲ್ಫ್ ಎಕ್ಸಿಕ್ಯೂಷನ್ ಪ್ರಪ್ರಥಮವಾಗಿ ಕರ್ನಾಟಕದಲ್ಲಿ BML ಸೊಸೈಟಿ ಬಂದು ಪ್ರಪ್ರಥಮವಾಗಿ ಸೆಲ್ಫ್ ಎಕ್ಸಿಕ್ಯೂಷನ್ ತಗೊಂಡು ನಾವೇ ಕೆಲಸ ಮಾಡ್ತೀವಿ, 20% ನಿಮಗೆ ಸೂಪರ್ವಿಷನ್ ಚಾರ್ಜ್ ಕೊಡ್ತೀವಿ, ನಾವೇ ಕೆಲಸ ಮಾಡ್ಕೊಳ್ತೀವಿ ಅಂತೇಳಿ ನಾವೇ ಸ್ವಂತವಾಗಿ ಕೆಲಸ ಮಾಡೋದು. ಫಸ್ಟ್ 100 ಎಕರೆಗೆ 3 ತಿಂಗಳಲ್ಲಿ ಎಲೆಕ್ಟ್ರಿಸಿಟಿ ವರ್ಕ್ನ ಕಂಪ್ಲೀಟ್ ಮಾಡಿ ರೆಕಾರ್ಡ್ ಮಾಡಿದ್ದೀವಿ. ಸೊ ಸಂಪೂರ್ಣವಾದ ಎಲೆಕ್ಟ್ರಿಸಿಟಿ ವಾಟರ್ ಲೈನ್ ಬಂದು ಸಿಸ್ಟಮ್ ಹೇಗೆ ಮಾಡಿದ್ದೀವಿ ಅಂದರೆ ಸುಮಾರು ಬಡಾವಣೆಯಲ್ಲಿ 40 ಬೋರ್ವೆಲ್ ಹಾಕಿ ವಾಟರ್ ಟ್ಯಾಂಕ್ ಕಟ್ಟಿ ವಾಟರ್ ಟ್ಯಾಂಕಲ್ಲಿ 2 ಸೆಕ್ಟರ್ ಮಾಡಿದ್ದೀವಿ, ಇನ್ನರ್ ಸೆಕ್ಟರ್ ಔಟರ್ ಸೆಕ್ಟರ್ ಅಂತ. ಇನ್ನರ್ ಸೆಕ್ಟರ್ನಲ್ಲಿ ಕುಡಿಯೋ ನೀರು ಅಂದರೆ ಬೋರ್ವೆಲ್ ನೀರು, ಇನ್ನೊಂದು ಕಾವೇರಿ ಬಂದರೆ ಫ್ಯೂಚರಲ್ಲಿ ಕಾವೇರಿ ನೀರಿಗಾಗಿ ಒಂದು ಪ್ರಾವಿಷನ್. ಸೊ 2 ಚೇಂಬರ್ ಕಟ್ಟಿಬಿಟ್ಟು ಸರ್ ನೀರಿನ ಸೌಲಭ್ಯ ಫುಲ್ ಪ್ಲೇಟ್ 24 ಅವರ್ಸ್ ನೀರು ಇರಬೇಕು ಅನ್ನೋ ಬಡಾವಣೆಯಲ್ಲಿ ಅಂತ ದೂರದೃಷ್ಟಿನಲ್ಲಿ ಮಾಡಿದ್ದೀನಿ. ಅಂದ್ರೆ ನೀವು ನಿಜವಾಗಿಯೂ ಆ ಫುಲ್ ಫ್ಲೆಡ್ಜ್ ಅನ್ನೋ ಪದಕ್ಕೆ ಒಂದು ಅರ್ಥನ ಕೊಟ್ಟಿದ್ದೀರಿ. ಅಂದ್ರೆ ಎಲ್ಲ ರೀತಿ ಸೌಕರ್ಯಗಳನ್ನ ಕೊಟ್ಟು ಬಡಾವಣೆ ನಿರ್ಮಾಣ ಮಾಡಿದಾಗ ಅಲ್ಲಿ ನಿಜವಾಗ್ಲೂ ಅವರೆಲ್ಲ ಯೋಗ ಮಾಡಿದ್ರು ಅನ್ಸುತ್ತೆ. ಅಂದ್ರೆ ನಾವು ದೂರದ ಯೋಚನೆ ಹೇಳಬೇಕಾಗತ್ತೆ. ಕಾರಣ ಏನು ಅಂತ ಹೇಳಿದ್ರೆ ನೀರು ಮುಂದಕ್ಕೆ ಎಷ್ಟು ತೊಂದರೆ ಆಗತ್ತೆ, ಯಾವ ರೀತಿ ಆಗತ್ತೆ, ಇಲ್ಲೆಲ್ಲ ಯೋಚನೆ ಮಾಡ್ಬೇಕಾದ್ರೆ ದೂರದೃಷ್ಟಿ ಅನ್ನೋದು ತುಂಬಾ ಮುಖ್ಯ ಅಲ್ವಾ? ಬಹಳ ಇಂಪಾರ್ಟೆಂಟ್ ಆಗಿದೆ. ದೂರದೃಷ್ಟಿ ಇಟ್ಟೇ ಮಾಡಬೇಕು. ಆಮೇಲೆ ಎಲ್ಲರ ಹತ್ರ ಬೇರೆಯವ್ರ ಹತ್ರ ಚರ್ಚೆ ಮಾಡಬೇಕು, ಅದೆಲ್ಲ ಮಾಡ್ಬೇಕಾಗತ್ತೆ. ನಾವೇ ಬುದ್ಧಿವಂತರು ಅಂತ ಅನ್ಕೊಂಡ್ರೆ ತಪ್ಪಾಗುತ್ತೆ. ನಾವು ಚರ್ಚೆ ಮಾಡಿ ಬೇರೆಯವರ ಅಭಿಪ್ರಾಯಗಳೆಲ್ಲ ತಕೊಂಡು ಹೆಂಗೆ ಇರಬೇಕು ಅಂತೆಲ್ಲ ಕೇಳ್ಕೊಂಡು ಅದನ್ನ ಮಾಡಿದ್ದಕ್ಕೆ ಇವತ್ತು ಅದು ಒಂದು ರೀತಿಯಲ್ಲಿ ಆಯ್ತು. ಅದಷ್ಟಕ್ಕೆ ಸಾಲಲ್ಲ. 100 ನೀರಿನ ಕೊಟ್ಬಿಟ್ರೆ, ವಿದ್ಯುತ್ ಶಕ್ತಿ ಕೊಟ್ರೆ ಬಡಾವಣೆ ಇಂಪ್ರೂವ್ ಆಗಲ್ಲ, ಮನೆ ಕಟ್ಟಿದ ತಕ್ಷಣ ಆಗಲ್ಲ. ಇದ್ರ ಜೊತೆಗೆ ಅವ್ರಿಗೆ ಶಾಲೆ ಮಕ್ಕಳಿಗೆ ಏನಾಗುತ್ತೆ ಅಂದ್ರೆ ಶಾಲೆ ಕಳಿಸ್ಬೇಕಾಗತ್ತೆ. ಈಗ ಶಾಲೆ ಕಳಿಸ್ಬೇಕು ಅಂತಂದಾಗ ಮನೇಲಿ 3 ಮಕ್ಕಳು ಇರ್ತಾರೆ. ಅದರಲ್ಲಿ ಒಂದು ಮಗು ಬಂದು LKG ಇರ್ಬೋದು, 4ನೇ ಕ್ಲಾಸ್ 5ನೇ ಕ್ಲಾಸ್ ಇರ್ತದೆ. ತಿರ್ಗಾ ನಮಗೇನಾಯ್ತು, ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ನಮ್ಮ ಸ್ಕೂಲ್ ಇಲ್ಲ, ನಾವು ಬಂದು ವಾಸ ಮಾಡಕ್ಕಾಗಲ್ಲ, ಕಾಡ್ತರ ಇದೆ ಅಂತ ಒಂದು ಪ್ರಾಬ್ಲಮ್ ಶುರು ಮಾಡಿದ್ರು. ಸರಿ, ಅದಕ್ಕೂ ನಾನು ಸೊಲ್ಯೂಷನ್ ಕೊಡ್ತೀನಿ ಬನ್ನಿ ಅಂತ ಹೇಳಿ ಒಂದು ಬಸ್ ಪರ್ಚೇಸ್ ಮಾಡಿ 2 ಬಸ್ ಪರ್ಚೇಸ್ ಮಾಡಿದೆ. ಒಂದು ಬಸ್ ಬಂದು ಸ್ಕೂಲ್ ಮಕ್ಕಳಿಗೆಲ್ಲ ಬಂದು ಡ್ರಾಪ್ ಕೊಡೋದು, ಚಾಮರಾಜಪೇಟೆ ಮತ್ತೆ ವಿಜಯನಗರಕ್ಕೆ ಡ್ರಾಪ್ ಕೊಡೋದು, ಮತ್ತೆ ಸ್ಕೂಲ್ ನಮ್ಮ ಎಂಪ್ಲಾಯೀಸ್ಗಳಿಗೆ ನಮ್ಮ ಮೇನ್ ರೋಡ್ ತನಕ ಡ್ರಾಪ್ ಕೊಡೋದು. ಆಗ್ಲೇ ಯಾಕಂದ್ರೆ ನಮ್ಗೆ ಬಸ್ ಬಂದು ನಮ್ಗೆ ಒಳಗೆ ಬರ್ತಾ ಇರಲಿಲ್ಲ. ಸೊ ಮೇನ್ ರೋಡ್ ತನಕ, ಮೈಸೂರು ರೋಡ್ ತನಕ ಡ್ರಾಪ್ ಕೊಡ್ತಾ ಇದ್ದೆ, ಪಿಕಪ್ ಮಾಡ್ತಾ ಇದ್ದೆ. ಚಿಲ್ಡ್ರನ್ಸ್ಗಳಿಗೆ ಬಂದು ಇದು ವಿಜಯನಗರ ಮತ್ತೆ ಚಾಮರಾಜಪೇಟೆಗೆ ಡ್ರಾಪ್ ಕೊಡೋದು, ಪಿಕಪ್ ಮಾಡೋದು. ಜೊತೆಗೆ LKGಗೆ ಅಂತ ಹೇಳ್ಬಿಟ್ಟೇನೆ ಒಂದು BET ಕಾನ್ವೆಂಟ್ ಅಂತ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ LKG ಸ್ಕೂಲು ಸ್ಟಾರ್ಟ್ ಮಾಡಿದೆ. ಸೊ ಒಂದ್ ಕಡೆ ವಿದ್ಯಾಭ್ಯಾಸ ಆಯ್ತು. ಇನ್ನೊಂದು ಕಡೆ ಏನಾಗಬೇಕು ಅಂತಂದ್ರೆ ಈ ಅಂದ್ರೆ ಪರ್ಚೇಸ್ ಮಾಡೋದಕ್ಕೆ ಹೋಗಕ್ಕೆ ಬರೋಕ್ಕೆ ತೊಂದರೆ ಆಗುತ್ತೆ. ಅದಕ್ಕೊಂದು ಕಾಂಪ್ಲೆಕ್ಸ್ ಕಟ್ಟಿ 30 ವೆರೈಟಿ ಶಾಪ್ಸ್ ಮಾಡಿದೆ. ಅದರಲ್ಲಿ ಮೆಡಿಕಲ್ ಶಾಪ್ಸ್ ಇಂದ ಹಿಡಿದು, ಡಾಕ್ಟರ್ ಇಂದ ಹಿಡಿದು, ಪ್ರಾವಿಷನ್ ಸ್ಟೋರ್ಸ್ ಇಂದ ಹಿಡಿದು, ತರಕಾರಿ ಅಂಗಡಿಯಿಂದ ಹಿಡಿದು ವೆರೈಟಿ ಶಾಪ್ಸ್ ಇಟ್ಟು ಅಂದ್ರೆ ಅವರೆಲ್ಲ ದೂರ ಹೋಗ್ಲೇಬಾರದು. ಯಾಕಂದ್ರೆ ಅವ್ರಿಗೆ ಎಷ್ಟು ಅನುಕೂಲ ಮಾಡ್ಕೊಡ್ತೀವಿ ಅಷ್ಟು ಬೇಗ ಬಡಾವಣೆ ಡೆವಲಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಮಾಡ್ಕೊಟ್ಟೆ. ಆಮೇಲೆ ನನ್ನ ಲೇಔಟ್ ಅಲ್ಲಿ 5,000 ನಿವೇಶನಕ್ಕೆ 10,000 ಮರ ಹಾಕಿದೀವಿ. ಇವತ್ತು ತಿಕ್ಕೆಸ್ಟ್ ಗ್ರೀನರಿ ನಮ್ಮ ಲೇಔಟ್ ಅಲ್ಲಿ ಕಾಣ್ಬೋದು ನೀವು. ಅಷ್ಟು ಒಳ್ಳೆ ಮರ ಬೆಳೆಸಿದೀವಿ, 10,000 ಮರ ಬೆಳೆಸಿದ್ವಿ. ಇದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ ಈ ಮಕ್ಕಳಿಗೆ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಬೇಕು ಅಂತ ಹೇಳ್ಬಿಟ್ಟು ಅದಕ್ಕಾಗಿ ಬೆಸ್ಟ್ ಕ್ಲಬ್ ಮಾಡಿ ಅದರಲ್ಲಿ ಕ್ರಿಕೆಟ್ ಅಕಾಡೆಮಿಯಿಂದ ಹಿಡಿದು, ಟೆನ್ನಿಸ್ ಇಂದ ಹಿಡಿದು, ಶಟ್ಲ್ ಇಂದ ಹಿಡಿದು ಎಲ್ಲಾ ಗೇಮನ್ನು ನಾವು ಕಲಿಸ್ಕೊಡ್ತಾ ಇದ್ವಿ. ಕೆಲವು ಬಡಾವಣೆಗಳಲ್ಲಿ ಆ ಸೌಲಭ್ಯ ಇಲ್ಲ, ಈ ಸೌಲಭ್ಯ ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ನಿಮ್ ಬಡಾವಣೆನಲ್ಲಿ ಆತರ ಸಮಸ್ಯೆನೇ ಇಲ್ಲ ಅಂತ ಅನ್ನಿಸ್ತಾ ಇದೆ? ಯಾವ್ದು ಇಲ್ಲ. ಅದಕ್ಕೆ ಒಂದು ಬಡಾವಣೆ ನಿರ್ಮಾಣ ಮಾಡಿದಾಗ ಬರೀ ಬಡಾವಣೆನ ಬರೀ ನಿರ್ವಹಣೆ ಮಾಡಿ ಕಲ್ಲು ಹಾಕ್ಬಿಟ್ಟು ಫೆಸಿಲಿಟಿ ಕೊಟ್ಬಿಟ್ರೆ ಆಗಲ್ಲ. ಅದ್ರ ಜೊತೆಗೆ ಒಂದಕ್ಕೊಂದು ಅನುಸರಿಸ್ ಮಾಡ್ಬೇಕು. ನೋಡಿ, ಶಾಪಿಂಗ್ ಕಾಂಪ್ಲೆಕ್ಸ್ ಬೇಕಾಗತ್ತೆ, ಸ್ಕೂಲ್ ಬೇಕಾಗತ್ತೆ, ಏನ್ ಹೇಳ್ತೀರಾ, ಒಂದರಿಂದ ಒಂದು ಹೆಲ್ಪ್ ಮಾಡ್ಕೊಂಡು ಹೋಗ್ಬೇಕು. ನೋಡಿ, ಇದಾದ್ಮೇಲೆ ನಾವು ಪೊಲೀಸ್ ಸ್ಟೇಷನ್ ತಂದಿದ್ದೀವಿ, ಆಮೇಲೆ KEB ರಿಸೀವಿಂಗ್ ಸ್ಟೇಷನ್ ತಂದಿದ್ದೀವಿ, ಆಮೇಲೆ BMTCದು ಡಿಪೋ. ಯಾವ್ಯಾವ್ದಕ್ಕೆ ಸಂಬಂಧಪಟ್ಟಿರುತ್ತೆ ಅದಕ್ಕೆ ನಿರಂತರವಾಗಿ ಸೌಲಭ್ಯಗಳನ್ನು ಕೊಡ್ತಾನೆ ಇರಬೇಕಾಗುತ್ತೆ. ನಮ್ಮ ಬಡಾವಣೆಗೆ ಬಸ್ ಬರೋದಿಲ್ಲ ಅಂತಂದ್ರೆ ಅದಕ್ಕೆಲ್ಲ ಅಪ್ಲಿಕೇಶನ್ ಹಾಕಿ ಬಸ್ಗಳೆಲ್ಲ ತಂದು ನಮ್ಮ ಬಡಾವಣೆಯಲ್ಲಿ ಬಸ್ ಹಾಕಿದ್ವಿ. ಕೊನೆಗೆ ನಮ್ಮ ಬಡಾವಣೆಯಲ್ಲಿ ಡಿಪೋನಿಗೆ ಮಾಡಿಬಿಟ್ಬಿಟ್ಟಿದ್ವಿ. ಅದು ಯಾಕಂದ್ರೆ ನಮ್ಮ ಬಡಾವಣೆಯಿಂದ ಹೋಗುತ್ತೆ ಅಂತ ಎಲ್ಲಾ ಡೆಸ್ಟಿನೇಷನ್ಗೆ ಹೋಗ್ಬೋದಲ್ಲ ನಾವು. ಅದು ಆಯ್ತು. ರಿಸೀವಿಂಗ್ ಸ್ಟೇಷನ್ ರೆಡಿ ಮಾಡ್ಕೊಂಡು, ಆಮೇಲೆ ಬ್ಯಾಂಕ್ಸ್ ಗಳಿದೆ, ಸುಮಾರು 16-18 ಬ್ಯಾಂಕ್ ಇದೆ. ಎಲ್ಲದಕ್ಕಿಂತ ಹೆಚ್ಚು ವಿಶೇಷ ಏನು ಅಂತಂದ್ರೆ ನಾವು ಮೊದಲು ಆ BET ಕಾನ್ವೆಂಟ್ ಅಂತ ಸಣ್ಣ ಗಾತ್ರದ ಸ್ಟಾರ್ಟ್ ಮಾಡಿದಾಗ ಈಗ 1000 ಮಂದಿ ಸ್ಟೂಡೆಂಟ್ಸ್ ಇದ್ದಾರೆ ನಮ್ಮ ಸ್ಕೂಲಲ್ಲಿ. ನಮ್ಮ ಸ್ಕೂಲ್ ಸಿಸ್ಟಮ್ ಏನು ಅಂತ ಹೇಳಿದ್ರೆ ಯಾವ ಸ್ಟೂಡೆಂಟ್ಸ್ ಬಂದ್ರು ಅಡ್ಮಿಷನ್ ಮಾಡ್ಕೋಬೇಕು. ಎಜುಕೇಶನ್ ಅಲ್ಲಿ ಕತ್ತೆನ ಕುದುರೆ ಮಾಡಬೇಕು.
ಅಂದ್ರೆ ನೀವು ಪರ್ಸೆಂಟೇಜ್ ಆಗಲ್ಲ, ತಗೊಳಕ್ ಅಪ್ಪ ಅಮ್ಮಂಗೆಲ್ಲ ಇಂಟರ್ವ್ಯೂಸ್ ಎಲ್ಲ ಮಾಡ್ತಾರೆ? ಇಲ್ಲ, ಇಲ್ಲಿ ಯಾಕೆ ಅಂದ್ರೆ ಇದು ನಮ್ಮ ಬಡಾವಣೆಯಲ್ಲಿ ಯಾರ್ಯಾರಿದ್ದಾರೆ ನಿವಾಸಿಗಳು ಅವ್ರಿಗೆ ಅಂತ ಮಾಡಿರೋ ಉದ್ದೇಶ ಇರುವಾಗ ನಾವು ಆ ಉದ್ದೇಶನ ಬ್ರೇಕ್ ಮಾಡಕ್ ಬರಲ್ಲ. ಅದರಿಂದ ಆ ಉದ್ದೇಶ ಏನಂತಂದ್ರೆ ಯಾರಲ್ಲಿ ತಂದೆ ಓದಿರ್ಲಿ, ತಾಯಿ ಓದಿಲ್ದೇ ಇರಲಿ, ಅವರು ಬಡವರಾಗಿರ್ಲಿ, ಆಟೋ ರಿಕ್ಷಾ ಡ್ರೈವರ್ ಆಗಿರ್ಲಿ, ಯಾರಿದ್ದಾರೋ ಅವ್ರಿಗೆ ಅಡ್ಮಿಷನ್ ಕೊಡಬೇಕು. ಮತ್ತೆ ಫೀಸು ಬಹಳ ಎಕಾನಮಿ ಫೀಸ್ ಇಟ್ಟಿದ್ದೀವಿ. ಆಮೇಲೆ ನಮ್ದು ರಿಸಲ್ಟ್ ಅಷ್ಟೇನೆ, ಈ ಸರಿ SSLC 100% ರಿಸಲ್ಟ್ ಇದೆ. ಸೊ ನಮ್ಮ ಟೀಚರ್ಸ್ ಬಹಳ ಎಫಿಷಿಯಂಟ್ ಆಗಿ ಟೀಚ್ ಮಾಡ್ತಾರೆ. ನಾವು ಅದನ್ನೇ ಹೇಳೋದು, ಕತ್ತೆನ ಕುದುರೆ ಮಾಡಬೇಕು, ಕುದುರೆನ ಕುದುರೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಿ ನನ್ನ ಒಂದು ಚಟುವಟಿಕೆಯಲ್ಲಿ ಅದನ್ನ ಅಳವಡಿಸ್ಕೊಂಡಿದ್ದೀನಿ. ಸೊ ನನ್ನ ಸ್ಕೂಲು ಅದೇ ತರ ಇದೆ. ಈಗ ಒಂದು ವಿಶೇಷ ಏನು ಅಂದ್ರೆ, ರಾಜೇಶ್ವರಿ ನಗರದ 3 ಕಿಲೋಮೀಟರ್ ವ್ಯಾಸದಲ್ಲಿ 6 ಇಂಜಿನಿಯರಿಂಗ್ ಕಾಲೇಜ್ ಇದೆ. ಮತ್ತೆ ಆ 6 ಇಂಜಿನಿಯರಿಂಗ್ ಕಾಲೇಜು ಇರೋದ್ರಿಂದ ಅದು ಒಂದು ಎಜುಕೇಶನ್ ಹಬ್ ಅಂತ ಹೇಳ್ಬೋದು. ಸೊ ನಮ್ಮ ಲೇಔಟ್ ಒಳಗಡೆ ರಾಜೇಶ್ವರಿ ನಗರ ಬಡಾವಣೆಯಲ್ಲಿ ಒಂದು ವೈನ್ ಸ್ಟೋರು ಇಲ್ಲ, ಹೌದಾ, ಒಂದು ಮಾಂಸ ಅಂಗಡಿ ಇಲ್ಲ. ಇದು ಒಂದು ವಿಶೇಷತೆ. ನಮ್ಮ ರಾಜೇಶ್ವರಿ ನಗರದ ಒಳಗಡೆಗೆ ನಾವು ಯಾವ್ದನ್ನು ಇಟ್ಟಿಲ್ಲ, ಮಾಡಿಲ್ಲ, ಎಲ್ಲ ಬೌಂಡ್ರೀಸ್ ಅಲ್ಲಿ ಇಟ್ಟಿದ್ದೀವಿ. ತುಂಬಾ ದೂರಾಲೋಚನೆಯನ್ನ ಮಾಡಿ ನಿರ್ಮಾಣ ಮಾಡಿದಿರಿ. ನಿಮ್ಮ ಈ ಅನುಭವ ಬೇರೆ ಇನ್ಯಾವ ಬಡಾವಣೆಗೆ ವ್ಯಾಪ್ತಿ ಮೀರ್ತು? ಬೇರೆ ಇನ್ಯಾವ ಬಡಾವಣೆ ಲಾಭ ಪಡ್ಕೊಂಡಿದೆ? ಇಲ್ಲಿ ನಾವು ಬೆಂಗಳೂರಿನಲ್ಲಿ ಬಂದು ನಾನು 1ನೇ ಹಂತ 2ನೇ ಹಂತ ಅಂತ ಬಸವೇಶ್ವರ ನಗರದಲ್ಲಿ ಮಾಡಿದ್ದೀವಿ. ಅದು ನನ್ನ ಹಿಂದೆ ಇದ್ದವರು, ನನ್ನ ಸಕ್ಸಸ್ ನನ್ನ ಮೊದಲಿದ್ದವ್ರು ಮಾಡಿದ್ರು. ಅದಾದ್ಮೇಲೆ ಅದನ್ನ ಕಂಟಿನ್ಯೂಟಿ ನಾನು ಮಾಡಿಕೊಟ್ಟೆ. ಅದು 1ನೇ ಹಂತ. 2ನೇ ಹಂತ ಸ್ವಲ್ಪ ಡಿಸ್ಪ್ಯೂಟ್ ಇತ್ತು, ಸಾಲ್ವ್ ಮಾಡಿ ಅಲ್ಲಿ ಮಾಡಿಕೊಟ್ಟೆ. 3ನೇ ಹಂತ, 4ನೇ ಹಂತ, 5ನೇ ಹಂತ ಬಂದು ರಾಜರಾಜೇಶ್ವರಿ ನಗರದಲ್ಲಿ. ಒಂದು 6ನೇ ಹಂತ ಅಂತ ಹೇಳ್ಬಿಟ್ಟು HAL ಏರ್ಪೋರ್ಟ್ ಅಂತ ತೂಬ್ರಳ್ಳಿ ಇದೆ, ಅಲ್ಲಿ ಒಂದು 1200 ಸೈಟ್ ಮಾಡಿದೀವಿ. ಅದಾದ್ಮೇಲೆ ಬಂದು ಒಂದು RV ಇಂಜಿನಿಯರಿಂಗ್ ಕಾಲೇಜ್ ಹಿಂಭಾಗದಲ್ಲಿ ಮೈಲ್ಸಂದ್ರ ನಗರದಲ್ಲಿ ಅಲ್ಲೊಂದು 120 ಎಕರೆನಲ್ಲಿ ಅಲ್ಲೊಂದು 1400 ಸೈಟ್ ಮಾಡಿದೀವಿ. ಅದಲ್ಲದೆ ಒಂದು 8ನೇ ಹಂತ ಸರ್ಜಾಪುರದಲ್ಲಿ ಒಂದು 2500 ಸೈಟ್ ನಿರ್ಮಾಣ ಮಾಡಿದೀವಿ. ಮತ್ತೆ ಈಗ ಒಂದು ಇಂಡೋ ಅಮೆರಿಕನ್ ನಮ್ಮ ರಾಜೇಶ್ವರಿ ನಗರದಲ್ಲೇನೆ ಅಲ್ಲೊಂದು 250-300 ಸೈಟ್ ಮಾಡಿದೀವಿ. ಸೊ ಎಲ್ಲಾ ರೀತಿ ಫೆಸಿಲಿಟೀಸ್ ನ ಲೇಔಟ್ ಅಲ್ಲೇ ಇಟ್ಟಿದೀವಿ. ಇಷ್ಟೊಂದೆಲ್ಲ ಅನುಭವವನ್ನು ಸಂಪಾದಿಸಿರೋ ಅರುಣಾಚಲಂ ಅವರು ಬಾಲ್ಯ ಹೇಗಿತ್ತು, ಅವ್ರು ಏನು ಓದಿದ್ರು ಅಂತೆಲ್ಲ ಸ್ವಲ್ಪ ವಿಚಾರಿಸೋಣ ಅಂತ. ಹೇಗಿತ್ತು ನಿಮ್ಮ ಬಾಲ್ಯ? ನನ್ನ ಬಾಲ್ಯ ಬಂದು ಅಂತ ಬುದ್ಧಿವಂತ ಅಲ್ಲ ನಾನು. ಯಾಕೆಂತ ಹೇಳಿದ್ರೆ ನಾನು ಒಂದು ITI ತನಕ ಓದಿದ್ದೀನಿ ಅಷ್ಟೇನೆ. ನಾನು 9th ಅಲ್ಲಿ ಒಂದ್ಸರಿ ಫೇಲ್ ಆಗ್ಬಿಟ್ಟಿದ್ದೀನಿ. 9th ಅಲ್ಲಿ ಫೇಲ್ ಆಗಿದ್ದು ನನಗೊಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೇಕು. ಯಾಕಂದ್ರೆ ಫೇಲ್ ಆದ್ಮೇಲೆ ನಾನು ಮನಸ್ಸಿಗೆ ಬಹಳ ಖೇದವಾಗಿ ನಾನು ಏನಾದ್ರು ಹಿಂಗ್ ಫೇಲ್ ಆಗ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ನೆಕ್ಸ್ಟ್ ಇಯರ್ಗೆ ಫಸ್ಟ್ ಕ್ಲಾಸ್ ಬಂದೆ 9th ಅಲ್ಲಿ. ಆಮೇಲೆ ಒಂದ್ ಸ್ವಲ್ಪ ಓದಿನಲ್ಲಿ ಗಮನ ಕೊಟ್ಟು ITI ನ ಪಾಸ್ ಮಾಡಿ ಅದಾದ್ಮೇಲೆ ನಾನು ಮೈಸೂರು ಅಡಿಲ್ ಜಾವದಲ್ಲಿ ಟೆಸ್ಟರ್ ಆಗಿದ್ದೆ. ಅದಾದ್ಮೇಲೆ ನಾನು BM ಅಲ್ಲಿ ಬಂದೆ ಬ್ಯಾಂಗ್ಳೂರ್ಗೆ ಅಪ್ರೆಂಟಿಸ್ಶಿಪ್ ಆಗಿ. ಸೊ ನಾನು ಇಲ್ಲಿ ಕ್ರೇನಾಪಟ್ರ ಜಾಬ್ ನಲ್ಲಿ ಇದ್ದೆ. ಕ್ರೇನಾಪಟ್ರ ಆಗಿದ್ದು ಅಲ್ಲೇನೆ ಒಂದು ಸೊಸೈಟಿ ಎಲೆಕ್ಷನ್ ಅಲ್ಲಿ ನನ್ನ ಎಲೆಕ್ಟ್ ಮಾಡಿದ್ರು. ಸೊ ನನ್ನ ಜೀವನ ಈ ರೀತಿ ಸ್ಟಾರ್ಟ್ ಆಗಿದೆ. ನನಗೆ ಸುಮಾರು ITI ವಿದ್ಯಾರ್ಥಿಗಳನ್ನ ನೋಡಿದ್ದೇನೆ, ಎಲ್ಲೂ ಕೆಲಸ ಸಿಗ್ಲಿಲ್ಲ ಅಥವಾ ಓದಕ್ಕೆ ಅವಕಾಶ ಸಿಗ್ಲಿಲ್ಲ ಅಂತ ಅಂದ್ರೆ ITI ಸೇರಬೇಕು ಅಂದ್ಬಿಟ್ಟು ಒಂದ್ ಸ್ವಲ್ಪ ತಾತ್ಸಾರ ಮನೋಭಾವ ಇದೆ. ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಸರಿಯಾಗಿ ನ್ಯಾಯವಾಗಿ ಹೇಳ್ಬೇಕು ಅಂದ್ರೆ ITI ಓದಿದ್ರೆ ನಿಮಗೆ ಜಾಬ್ ಬೇಗ ಸಿಗುತ್ತೆ. ಖಂಡಿತವಾಗಿ. ಯಾಕೆಂದ್ರೆ ಪದವಿ ಮುಗಿಸ್ಕೊಂಡಿರೋರ್ಗಿನ್ನ ಅವ್ರಿಗೆ ಬೇಗ ಕೆಲಸ ಸಿಗ್ತದೆ ಅಂತ ಕೇಳಿದ್ದೀನಿ. ಬೇಗ ಕೆಲಸ ಸಿಕ್ಕೋದು ITI ಓದೋರಿಗೆ. ಕಾರಣ ಏನು ಅಂತ ಹೇಳಿದ್ರೆ ಅವ್ರು ಯಾವ ಮೂಲೆಯಲ್ಲಿ ಹೋದ್ರು ಕೆಲಸ ಮಾಡುವಂತ ಒಂದು ಬುದ್ಧಿತನ ಇರುತ್ತೆ. ಯಾವ ಕೆಲಸ ಬೇಕಾದ್ರೂ ಮಾಡ್ತಾರೆ. ಆ ಒಂದು ಟೆಕ್ನಾಲಜಿ ಅಂದ್ರೆ ಮೆಕ್ಯಾನಿಕಲ್ ಸಿಸ್ಟಮ್ಗೆ ಅಳವಡಿಸ್ಕೋತಾರೆ. ಇವತ್ತಿನ ದಿವಸಕ್ಕೆ ಬೇಕಾಗಿರೋದು ಜಾಸ್ತಿ ಮೆಕ್ಯಾನಿಕಲ್ ಸಿಸ್ಟಮ್ಸ್ ಅಲ್ಲ, ಅದನ್ನ ಒಂದು ಅವಶ್ಯಕತೆ ನಾವು ಉಪಯೋಗಿಸ್ಕೋಬಹುದು ಅಂತ ಹೇಳಿ. ನೀವು ITI ಮಾಡ್ಕೊಂಡಿದ್ದವರು MBA ಮಾಡ್ಕೊಂಡ್ಬಿಟ್ರಲ್ಲ, ಹೇಗಿದ್ ಸಮಾಚಾರ? ಎಲ್ಲಿಂದ ಎಲ್ಲಿಗೆ? ಈಗ ಏನಾಗುತ್ತೆ ಅಂತಂದ್ರೆ ಒಂದು ಕಾಲದಲ್ಲಿ ನಾನು ಓದಕ್ಕೆ ಗಮನ ಕೊಡಕ್ ಬರಲಿಲ್ಲ. ಇದಾದ್ಮೇಲೆ ನಾನು ಸೋಷಿಯಲ್ ಸರ್ವಿಸ್ ಅಪ್ಲಿಕೇಶನ್ ಅಲ್ಲಿ ಬಂದೆ. ಸೋಷಿಯಲ್ ಸರ್ವಿಸ್ ಎಲ್ಲ ಮಾಡಾದ್ಮೇಲೆ ನನ್ನ ಟೋಟಲಿ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಈ ಎಕ್ಸ್ಪೀರಿಯನ್ಸ್ ಇಟ್ಬಿಟ್ಟೆ ನಾನು ಎಜುಕೇಶನ್ ಕನ್ವರ್ಷನ್ ಮಾಡಿದೆ. ಅಂದ್ರೆ ನನ್ನ ಈ ಒಂದು ಶಕ್ತಿ ರಿಸಾರ್ಟ್ಸ್ ನಡೆಸಿದ್ದು, ನಾನು ಸಾಲ ಮಾಡಿದ್ದು, ಇದ್ರ ಬಗ್ಗೆ ಎಲ್ಲ ಓದಾಗ MBA ನಲ್ಲಿ ನಾನೊಂದು ಥೀಸಿಸ್ ಕ್ಲಿಕ್ ಮಾಡ್ಕೊಂಡೆ. ಏನದ್ ವಿಷಯ ಅಂದ್ರೆ ಇಂಪ್ಯಾಕ್ಟ್ ಆನ್ ಲೋನ್ ಅಂತ. ಏನು ಒತ್ತಡ ಇರುತ್ತೆ ಸಾಲದ ಮೇಲೆ ಅಂತ ಅದನ್ನ ಒಂದು ಇಂಟರ್ ಅಮೆರಿಕನ್ ಯೂನಿವರ್ಸಿಟಿಗೆ ನಾನು ಥೀಸಿಸ್ ಬರೆದೆ. ಸೊ ನನಗೆ ಅದು ಸಕ್ಸಸ್ ಆಗಿ MBA ಪದವಿ ಸಿಕ್ಕಿತು. ಏನಾಗಾದ್ರೆ ನೀವು ಸಾಲದ ಬಗ್ಗೆ ಏನ್ ನಿಮ್ಮ ಅಭಿಪ್ರಾಯ? ಸಾಲದ ಬಗ್ಗೆ ಅಭಿಪ್ರಾಯ ಅಂದ್ರೆ ಅದು ದೊಡ್ಡ ಸಬ್ಜೆಕ್ಟ್. ಅದು ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಸಾಲ ಮಾಡೋದಿದೆಯಲ್ಲ ಅದು
ಯೋಚನೆ ಮಾಡಬೇಕು, 10 ಸಾರಿ ಯೋಚನೆ ಮಾಡಬೇಕು. ಒಂದು ಸಾಲ ಒಂದು ಸಾರಿ ಅಲ್ಲ, 10 ಸಾರಿ ಯೋಚನೆ ಮಾಡಿ, ನಾನು ಸಾಲ ಮಾಡಿದ್ರೆ ಇದರಿಂದ ಮುಕ್ತಿ ಆಗ್ತೀನ, ಲಾಭವಂತಿನ, ಅಕಸ್ಮಾತ್ ನಾನು ಬಡ್ಡಿ ಕಟ್ಟಿ ನಾನು ಏನಾಗ್ತೀನಿ, ನಾನು ಎಷ್ಟು ಬಡ್ಡಿ ಕಟ್ತೀನಿ ಅಂತ ಲೆಕ್ಕಾಚಾರ ಹಾಕ್ಬೇಕು. ಯಾರು ಏನಾಗ್ತಾರೆ ಅಂದ್ರೆ ಬಿಸ್ನೆಸ್ ಬಂದಿದ ತಕ್ಷಣ ಒಂದು ಪ್ಲಾನ್ ಹಾಕೊಳ್ತಾರೆ, ಇಷ್ಟ ಹಾಕಿದ್ರೆ ಇಷ್ಟು ದುಡ್ಡಿಗೆ ಇಷ್ಟು ಲಾಭ ಬರುತ್ತೆ ಅಂತ ಅನಿಸ್ಕೊಳ್ತದೆ. ಹಾಗೆಲ್ಲ ಸಾಧ್ಯ ಇಲ್ಲ. ಯಾರು ಏನೇ ಮಾಡಿದ್ರು ಗಡಿಯಾರ ಅಕಸ್ಮಾತ್ ನಿಂತೋಗ್ಬಿಡ್ಬೋದು, ಬಡ್ಡಿ ನಿಲ್ಲಲ್ಲ. ಅದೊಂದು ಜ್ಞಾಪಕ ಇಟ್ಕೋಬೇಕು. ಸೊ ಅದು ಬಡ್ಡಿ ಕಟ್ಟುವಂತದ್ದು ಇದೆಯಲ್ಲ, ಅದು ಮಲ್ಟಿಪಲ್ ಆಗ್ತಾ ಇರ್ತದೆ. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಬಿಸ್ನೆಸ್ ಮಾಡಬೇಕು. ಇದರಲ್ಲಿ ಸಿಕ್ಕಾಪಟ್ಟೆ ಅನುಭವ ಹೊಂದಿದೆ ಅನ್ನೋದ ನಾನು ಅದ್ರ ಬಗ್ಗೆನೇ ಒಂದು ಥೀಸಿಸ್ ಬರೆದಿದ್ದಕ್ಕೆ ನನಗೆ MBA ಪದವಿ ಸಿಕ್ಕಿದೆ. ಅಲ್ಲ, ನೀವು ಡಾಕ್ಟರೇಟ್ ಮಾಡ್ಬಿಟ್ರಲ್ಲ, ಡಾಕ್ಟರ್ ಅರುಣಾಚಲಂ ಅನಿಸ್ಕೋತಾ ಇದ್ದೀರಿ. ಅಲ್ಲಿ ಸಮಾಜ ಸೇವೆ ಏನು ಥೀಸಿಸ್, ಯಾವ ತರ ಥೀಸಿಸ್ ಏನಂದ್ರೆ ನಂದ ಸೋಷಿಯಲ್ ಸರ್ವಿಸ್. ನಾನು ಇವಾಗ ಈ ಬಡಾವಣೆ ಮಾಡಿದೆ, ಆಮೇಲೆ ಆಸಿಯಾದಲ್ಲಿ ನಾನು ಸೈಟ್ಸ್ ಗಳೆಲ್ಲ ಹಂಚಿದ್ದೀನಿ. ಇದೆಲ್ಲ ಮಾಡಿದಾಗ ನನ್ನ ಅನುಭವದಲ್ಲಿ ಈ ಸೋಷಿಯಲ್ ಸರ್ವಿಸ್ ಅಂದ್ರೆ ಎಷ್ಟು ಕಷ್ಟ ಇದೆ. ಸೋಷಿಯಲ್ ಸರ್ವಿಸ್ ಮಾಡಬೇಕು ಅನ್ನೋದು ಬಹಳ ಸಿಂಪಲ್ ಆಗಿ ಹೇಳ್ತಾರೆ. ಸೋಷಿಯಲ್ ಸರ್ವಿಸ್ ಅಲ್ಲಿ ನಿಜವಾಗ್ಲೂ ಮಾಡ್ಬೇಕಾದ್ರೆ ಒಂದು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಒಂದು ಸೆಕ್ಟರ್ ನೊಂದಿರ್ತಾರೆ, ಇವ್ರನ್ನ ಎದುರಿಸುವಂತ ಒಂದು ಶಕ್ತಿ ಆ ಕಡೆಗೆ ಇರ್ತದೆ. ಆ ಎದುರಿಸೋ ಶಕ್ತಿನ ನಾವು ಹೋಗಿ ಅಲ್ಲಿ ಎದುರಿಸಿ ಈ ಬಡವರಿಗೆ ಸಹಾಯ ಮಾಡಬೇಕು. ಅವಾಗ ಬರತಕ್ಕಂಥ ತೊಂದರೆಗಳು ಸಾಕಷ್ಟು ನಮ್ಗಿರ್ತದೆ. ಸೊ ಅಂದ್ರೆ ಈ ನೊಂದಿರೋರು ಬಂದು ನಮ್ಮ ಬಗ್ಗೆ ಅನುಕಂಪ ತೋರಿಸ್ತಾ ಹೊರತು ಯಾವುದೇ ರೀತಿ ಸಹಾಯ ಮಾಡಕ್ ಬರಲ್ಲ. ನಾವು ಹೋಗಿ ಅವ್ರಿಗೆ ಸಹಾಯ ಮಾಡಬೇಕು ಅಂದ್ರೆ ಈ ದುಷ್ಟಶಕ್ತಿಗಳ ಜೊತೆ ಹೋರಾಡಬೇಕು. ಹೋರಾಡೋದಿದ್ದಿಲ್ಲ, ದೊಡ್ಡ ಕಷ್ಟ ಇದೆ. ಆ ಒಂದು ಸೋಷಿಯಲ್ ಸರ್ವಿಸ್ ಅದ್ರ ಮೇಲೆ ಥೀಸಿಸ್ ಬರ್ದಿದ್ದೀನಿ. ಅಂದ್ರೆ ನಿಮ್ಮ ಅನುಭವನೆಲ್ಲ ಅಲ್ಲಿ ಮಡುಗಟ್ಟಿಸಿದ್ರಿ. ಬಹಳ ಕಷ್ಟ ಇದೆ, ಬಹಳ ಕಷ್ಟ ಇದೆ. ಯಾಕಂದ್ರೆ ನಾವು ಆ ನೊಂದವ್ರಿಗೆ ಸಹಾಯ ಮಾಡಕ್ ಹೋಗುವಾಗ ಈ ದುಷ್ಟರು ನಮಗೆ ಬಹಳಷ್ಟು ಹಿಂಸೆ ಕೊಡ್ತಾರೆ. ಇದನ್ನ ನಾವು ತಡ್ಕೊಂಡು ಆ ನೊಂದವ್ರಿಗೆ ನಾವು ಸಹಾಯ ಮಾಡಕ್ ಆಗತ್ತೆ. ನಮಗಿರೋದು ಹೆಚ್ಚು ಕಡಿಮೆ ಆದ್ರೆ ಆ ನೊಂದವರು ಅನುಕಂಪ ತೋರಿಸ್ತಾರೆ ಹೊರತು ಯಾವುದೇ ರೀತಿ ಸಹಾಯ ಮಾಡಕ್ ಆಗಲ್ಲ ಅವ್ರ ಕೈ. ಇಂಥದನ್ನೆಲ್ಲ ನೀವು ಸೂಕ್ಷ್ಮಗಳನ್ನ ಗಮನಿಸಿದಿರಿ ಅಂತ ಆಯ್ತು. ಹೌದು. ಇನ್ನು ನೀವು ಧಾರಾವಾಹಿಗಳನ್ನ ನಿರ್ಮಾಣ ಮಾಡೋದು ಕೂಡ ಚಾಚಿದ್ರಿ ನಿಮ್ಮ ಒಂದು ಕ್ಷೇತ್ರನ. ಇದು ಹೇಗಿದೆ? ಇದು ಒಂದು ರೀತಿನಲ್ಲಿ ಕ್ರಾಂತಿ ಅಂತ ಹೇಳ್ಬೋದು ನನಗೆ. ಯಾಕೆ ಅಂತ ಹೇಳ್ತೀರಾ, ಈ ಧಾರಾವಾಹಿನ ಬಂದು ಬೇರೆ ಪ್ರೈವೇಟ್ ಚಾನೆಲ್ಗಳು ಮಾಡಕ್ಕೂ ನಮ್ಮ ದೂರದರ್ಶನದಲ್ಲಿ ಮಾಡಕ್ಕೂ ವ್ಯತ್ಯಾಸ ಇದೆ. ಇಲ್ಲಿ ದೂರದರ್ಶನದಲ್ಲಿ ಚಾನೆಲ್ ಮಾಡಬೇಕು ಅಂತ ಹೇಳಿದ್ರೆ, ನಾವು ಧಾರಾವಾಹಿ ಮಾಡಬೇಕು ಅಂದ್ರೆ ನಾವೇ ಸ್ವಂತ ಪ್ರೊಡಕ್ಷನ್ ಮಾಡಬೇಕು, ನಾವೇ ಸ್ವಂತ ಅಡ್ವರ್ಟೈಸ್ಮೆಂಟ್ ತರಬೇಕು, ಮತ್ತೆ ನಾವೇ ದುಡ್ಡು ಪೇಮೆಂಟ್ ಮಾಡಬೇಕು. ನೋಡಿ, ಇವಾಗ ನಮ್ದು 3 ಎಪಿಸೋಡ್ ನಡೀತಾ ಇದೆ. 3 ಎಪಿಸೋಡ್ ಅಂದ್ರೆ ಒಂದು ಹೃದಯ ಸಾಕ್ಷಿ, ಒಂದು ಅಂತರಾಳ, ಒಂದು ಕುಂತಿ. ಹೃದಯ ಸಾಕ್ಷಿ ಬಂದು 1000 ಎಪಿಸೋಡ್ ಕ್ರಾಸ್ ಆಗಿದೆ. ಕುಂತಿ ಬಂದು 970 ಎಪಿಸೋಡ್ ಕ್ರಾಸ್ ಆಗಿದೆ. ಮತ್ತೆ ಅಂತರಾಳ ಬಂದು 370. ನಾನು ಇದುವರೆಗೂ ಲೆಕ್ಕಾಚಾರ ಹಾಕಿದ್ರೆ ಒಂದು 2.5 ಕೋಟಿ ದುಡ್ಡು ಬರೀ ದೂರದರ್ಶನ ಕೊಟ್ಟಿದ್ದೀನಿ. ಅಂದ್ರೆ ನೀವು ಏನೋ ಒಂದು ಮಾಡ್ತಾ ಇರ್ತೀರಿ ಅನ್ನುವಂಥ ನಿಮ್ಮ ಮಾತುಗಳಲ್ಲಿ ಗೊತ್ತಾಗ್ತಾ ಇದೆ. ಕೊಂಚ ವಿರಾಮದ ನಂತರ ನಮ್ಮ ಮಾತುಕತೆಯನ್ನ ಮುಂದುವರಿಸೋಣ. ನಾವು ದೂರದರ್ಶನದ ಧಾರಾವಾಹಿಗಳನ್ನ ನಿರ್ಮಾಣ ಮಾಡೋದಾಗಿ ತಾವು ತಿಳಿಸಿದ್ರಿ. ನಿಮ್ಮೆಲ್ಲ ಅನುಭವಗಳನ್ನ ಗಮನಿಸಿದ್ರೆ ನಿಮ್ಮ ಕೆಲವೊಂದು ಚಟುವಟಿಕೆಗಳಲ್ಲಿ ನೀವೆಲ್ಲ ನೃತ್ಯನೂ ಮಾಡ್ತೀರಿ ಅಂತ ಕೇಳಿದೆ. ನಿಮ್ಗೆ ಈ ಪ್ರತಿಭೆ ಎಲ್ಲ ಹೇಗ್ ಬಂತು? ಸೊ ಇದೆಲ್ಲ ಏನಾಗುತ್ತೆ, ನಾವು ಬೇಸಿಕಲ್ಲಿ ನಾನು ಒಂದು ಕರಾಟೆ ಪ್ಲೇಯರು. ಓ ಹೌದು. ಅದಾದ್ಮೇಲೆ ನೃತ್ಯ ಬಂದು ನಮಗೆ ಒಂದು ಅಭ್ಯಾಸ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದೆಲ್ಲ ಬಂದು ಮನಸ್ಸಿಗೆ ಒಂದು ಉಲ್ಲಾಸ ಕೊಡುವಂತ ಒಂದು ಚಟುವಟಿಕೆ. ಆಮೇಲೆ ಈಜು, ಟೆನ್ನಿಸ್, ಇದೆಲ್ಲ ಬಂದು ನನಗೆ ಡೈಲಿ ಅವತ್ತು ನನ್ನ ಚಟುವಟಿಕೆಗೆ ಇಡಕ್ಕಂತೆ ಮುಖ್ಯ ಸಾಧನ ಅಂತ ಹೇಳ್ಬೋದು. ಯಾಕೆಂದ್ರೆ ಸುಮಾರು ಜನ ಬೇರೆ ಸಕ್ರಿಯವಾಗಿ ತೊಡಗಿಸ್ಕೊಂಡ್ಬಿಡ್ತಾರೆ ವೃತ್ತಿಗಳಲ್ಲಿ, ಈ ತರದ್ದೆಲ್ಲ ಗಮನ ಕೊಡೋದಿಲ್ಲ. ನೀವು ಗಮನ ಕೊಡಬೇಕು ಅನ್ನೋದಕ್ಕೆ ಯಾಕೆ ಗಮನ ಕೊಡಬೇಕು ಅನ್ನೋದನ್ನ ನಮ್ಗೆ ಹೇಳ್ತೀರಾ? ಈಗ ನಾವು ಮಾಡುವಂತ ಕೆಲಸದಲ್ಲಿ ಬಂದು ಈ ಟೆನ್ಷನ್ ಶಬ್ದ ಆಗುತ್ತಿದೆಯಲ್ಲ, ಬರೀ ಟೆನ್ಷನ್ ಇರ್ತದೆ. ಹೌದು. ಈ ಟೆನ್ಷನ್ ರಿಲ್ಯಾಕ್ಸ್ ಗಾಗಿ ಒಂದು ಔಟ್ಲೆಟ್ ಇದು. ಇವನ್ ನನ್ನ ಸಜೆಷನ್ ಅಂತ ಹೇಳಿದ್ರೆ, ಮಕ್ಕಳು ಬರೀ ಓದ್ತಿದ್ರಿ ಸಾಲಲ್ಲ. ಮಕ್ಕಳು ಓದುವಾಗ ಒಂದು ಔಟ್ಲೆಟ್ ಬೇಕು, ಅವ್ರಿಗೆ ಏನಾದ್ರೂ ಒಂದು ಚಟುವಟಿಕೆ ಇರಲೇಬೇಕು. ಯಾಕಂದ್ರೆ ಒಂದು ಔಟ್ಲೆಟ್ ಇಲ್ದಿದ್ರೆ ನಿಮಗೆ ಅದು ಸಾಧ್ಯತೆನೇ ಇಲ್ಲ. ಇದು ಟೆಕ್ನಿಕಲಿ ಮೆಕ್ಯಾನಿಕಲ್ ಸಿಸ್ಟಮ್ ಅಲ್ಲಿ ಅಳವಡಿಸಿರೋದು. ಇದು ಒಂದು ಔಟ್ಲೆಟ್ ಇರಬೇಕು ಮನುಷ್ಯನಿಗೆ. ಆ ಒಂದು ಔಟ್ಲೆಟ್ ನಲ್ಲಿ ಯಾವ್ದಾರ ಒಂದು ಚಟುವಟಿಕೆ ಇದ್ರೆ ಅವ್ರಿಗೆ ಚೈತನ್ಯ ಕೊಡುತ್ತೆ ಕೆಲಸ ಮಾಡೋದಕ್ಕೆ. ಅದು ಇಂಪಾರ್ಟೆಂಟ್. ನಿಮ್ಮ ಮಾತುಗಳನ್ನು ಗಮನಿಸ್ತಾ ಇದ್ರೆ ನೀವು ಕೆಲವೊಂದು ವಿಚಾರಗಳಲ್ಲಿ ನಂಬಿಕೆ ಇಟ್ಟಂಗೆ ಅನಿಸ್ತಾ ಇದೆ. ನೀವು ಯು ಆರ್ ಎ ಪ್ರಾಕ್ಟಿಕಲ್ ಮ್ಯಾನ್.
ಪ್ರಯೋಗದಲ್ಲಿ ನಂಬಿಕೆ ಹೇಳೋರು. ಈ ಪ್ರಾಕ್ಟಿಕಲ್ ಇದು ಯಾಕಿರ್ಬೇಕು? ಪ್ರಾಕ್ಟಿಕಲ್ ಅಂತಂದ್ರೆ ಇದನ್ನ ಒಂದೇ ಸಾರಿಗೆ ಹೇಳ್ಬೇಕಂದ್ರೆ ಇದು ಎಕ್ಸ್ಪೀರಿಯನ್ಸ್. ನಮ್ದು ಎಕ್ಸ್ಪೀರಿಯನ್ಸೇ ನಮ್ ಪ್ರಾಕ್ಟಿಕಲ್ ಆಗುತ್ತೆ ಸಾಧ್ಯ. ಯಾಕಂದ್ರೆ ಪ್ರಾಕ್ಟಿಕಲ್ ಪದಕ್ಕೆ ಇನ್ನೊಂದು ಎಕ್ಸ್ಪೀರಿಯನ್ಸ್ ತಾನೇ ಹೇಳ್ಬೇಕಾಗುತ್ತೆ. ನಾವು ಅನುಭವಿಸಿದೀವಿ, ಇನ್ನೊಂದು ಸ್ಟೇಜ್ ಅಲ್ಲಿ ಅನುಭವಿಸಿದೀವಿ, ಆ ಅನುಭವನ ನಿಮ್ ಮುಂದೆ ಹೇಳ್ತಾ ಇದೀವಿ ಅಷ್ಟೇ. ಈ ಕೆಲಸ ಅಂದ್ರೆ ನಾವು ಕೆಲಸನ ಯಾವ ತರ ದೃಷ್ಟಿನಲ್ಲಿ ನೋಡ್ಬೇಕು? ಕೆಲಸನ ಬಂದು ಭಯಭಕ್ತಿಯಿಂದ ನೋಡ್ಬೇಕು. ಕೆಲಸನ ಕೆಲಸ ಅಂತ ಹಿಡಿಬಾರ್ದು. ಇವಾಗ ಒಂದು ಕೆಲಸದಲ್ಲಿ ಈ ಕೆಲಸ ಆ ಕೆಲಸ ಅಂತಲ್ಲ, ಕಸ ಗುಡಿಸೋ ಕೆಲಸ ಇದ್ರು ಅಚ್ಚುಕಟ್ಟಾಗಿ ಎಷ್ಟು ಚೆನ್ನಾಗಿ ಮಾಡ್ಬೇಕು ಅದನ್ನ ಮನಸ್ಸಲ್ಲಿ ಇಟ್ಕೋಬೇಕು. ಎಷ್ಟು ಬೇಗ ಮಾಡಿ, ಅಂದ್ರೆ ಯಾವ ಕೆಲಸ ಅನ್ನೋದು ಮುಖ್ಯ ಅಲ್ಲ, ಆ ಕೆಲಸ ಎಷ್ಟು ಚೆನ್ನಾಗಿ ಮಾಡ್ತೀವಿ, ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಂತ ಇನ್ನೊಬ್ಬರಿಗಿಂತ ವಿಭಿನ್ನವಾಗಿ ಮಾಡ್ಬೇಕು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಇನ್ನು ಈ ಸಕಾರಾತ್ಮಕ ಚಿಂತನೆ ಮಾಡ್ಬೇಕು, ಯಾವಾಗ್ಲೂ ಪಾಸಿಟಿವ್ ಆಗಿರ್ಬೇಕು ಅಂತಾರೆ. ತಮ್ಗೆ ಏನ್ ಅನ್ಸುತ್ತೆ? ಪಾಸಿಟಿವ್ ಅಂತಂದ್ರೆ ಯಾರು ಪಾಸಿಟಿವ್ನೆಸ್ ಇರುತ್ತೋ ಅವರೇ ಲೈಫಲ್ಲಿ ಮೇಲ್ ಬರಕ್ ಸಾಧ್ಯ. ಇಲ್ಲೇ ಬರಕ್ ಸಾಧ್ಯನೇ ಇಲ್ಲ. ಯಾವಾಗ ನೆಗೆಟಿವ್ ಇರ್ತದೋ ಅವ್ರು ಒಂದ್ ಕಾಲ್ ಎತ್ತಿಡ್ಬೇಕಾದ್ರೂ ಅಷ್ಟೇನೆ ನೆಗೆಟಿವ್ ಥಿಂಕ್ ಮಾಡಿದ್ರೆ ಅದು ಕಾಲ್ ನಿಧಾನವಾಗಿಡ್ತಾರೆ, ಪಾಸಿಟಿವ್ ಆಗಿ ಸ್ಪೀಡ್ ಆಗಿಡ್ತಾರೆ, ಅದಷ್ಟೇ. ಇನ್ನು ಅವ್ರ ಬಗ್ಗೆನೇ ಅವ್ರಿಗೆ ಎಷ್ಟೊಂದು ಜನಕ್ಕೆ ನಂಬಿಕೆ ಇರಲ್ಲ, ಅಂದ್ರೆ ವಿಲ್ ಪವರ್ ಅನ್ನೋಂಥದ್ದು ಇರಬೇಕಾಗ್ತದೆ. ಇದ್ರ ಬಗ್ಗೆ ವಿಲ್ ಪವರ್ ಬಹಳ ಇಂಪಾರ್ಟೆಂಟ್. ನಾನು ಈ ಕೆಲಸ ಮಾಡ್ತೀನಿ ಅನ್ನೋ ನಂಬಿಕೆ ನನ್ನಲ್ಲಿ ಬರಬೇಕು. ಅದನ್ನ ಬರದೇ ಇದ್ರೆ ನಾನೇನು ಮಾಡಕ್ ಸಾಧ್ಯನೇ ಇಲ್ಲ. ಅದನ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಅದೆಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಮೆಡಿಟೇಷನ್ ಇವೆಲ್ಲ ಇದ್ರೇನೆ ಬೇಸಿಕ್ ಇದು. ನಿಮಗೆ ಮೆಡಿಟೇಷನ್ ಮಾಡೋದ್ರಿಂದ ಆ ವಿಲ್ ಪವರ್ ಇಂಪ್ರೂವ್ ಆಗುತ್ತೆ ಅಂತ ನನ್ನ ಒಂದು ಅನುಭವ. ಇನ್ನು ಅರುಣಾಚಲಂ ಅವರ ವಿಭಿನ್ನತೆಯ ಒಂದು ಸೃಷ್ಟಿ ಅಂತ ಅಂದ್ರೆ ಶೃಂಗಗಿರಿ ಷಣ್ಮುಖ ದೇವಸ್ಥಾನ. ನಾವು ಆ ಸುತ್ತಮುತ್ತ ಪ್ರದೇಶದಲ್ಲಿ ಓಡಾಡ್ತಾ ಇದ್ರೆ ಆ ಶೃಂಗಗಿರಿನಲ್ಲಿ ಆ ದೇವರು ಎಲ್ಲ ಮೂಲೆಯಿಂದ ಕಾಣಿಸ್ತಾ ಇರ್ತಾರೆ. ಈ ತರ ನಿರ್ಮಾಣ ಮಾಡಬೇಕು ಅಂತ ಯಾವಾಗ ಅನ್ನಿಸ್ತು, ಯಾಕೆ ಅನ್ನಿಸ್ತು? ಇದು ಆಕ್ಚುಲಿ ಶೃಂಗೇರಿ ಮಹಾಸ್ವಾಮಿಗಳು ಈ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ಅವ್ರ ಕೊಡುಗೆ. ಇದು ನಿರ್ಮಾಣ ನೀನ್ ಮಾಡು ಅಂತೇಳಿ ನನಗೆ ಅವಕಾಶ ಕಲ್ಪಿಸ್ಕೊಟ್ರು. ನಾನು ಈ ಇಂಡಿಯನ್ ಟೆಂಪಲ್ ಆರ್ಕಿಟೆಕ್ಚರ್ ಅಲ್ಲಿ ಒಂದು ಟೇಪರ್ ಆಗಿರುತ್ತೆ, ಒಂದು ಮುಸ್ಲಿಮ್ದು ಬಂದು ಆಫ್ ರೌಂಡ್ ಶೇಪ್ ಅಲ್ಲಿ ಇರುತ್ತೆ, ಚರ್ಚ್ ಬಂದು ಕೋನಿಕಲ್ ಶೇಪ್ ಅಲ್ಲಿ ಇರ್ತದೆ. ಈ ಆರ್ಕಿಟೆಕ್ಚರ್ ಬಿಟ್ಟು ಬೇರೆ ಏನು ಡಿಸೈನೇ ಇಲ್ಲ. ಇದನ್ನ ನಾನು ಬ್ರೇಕ್ ಮಾಡಬೇಕು, ಯಾವ ರೀತಿ ಬ್ರೇಕ್ ಮಾಡೋದು ಅನ್ನೋದನ್ನ ಡಿಸೈಡ್ ಮಾಡಿ ಆ ಷಣ್ಮುಖನ ಮುಖಾನ 6 ಮುಖಾನ ಒಂದೊಂದು ಮುಖಾನೇ ಗೋಪುರ ಮಾಡಿದ್ದೀನಿ. ಅದು ಒಂದು ಮುಖದ ಎತ್ತರ ಬಂದು 130 ಅಡಿ ಇದೆ. ಅದು 6 ಮುಖ ಸೇರಿಸಿ ಒಂದು ವಿಭಿನ್ನವಾಗಿ ಒಂದು ಮಾಡಿದ್ದೀವಿ. ಇದ್ರ ಜೊತೆಗೆ ಇದನ್ನ ಒಂದು ವಿಶೇಷವಾಗಿ ಏನು ಅಂತ ಹೇಳಿದ್ರೆ ಇದ್ರ ಮೇಲೆ ಬಂದು ಈ ಕ್ರಿಸ್ಟಲ್ ನ ಅಳವಡಿಸ್ತಾ ಇದ್ದೀವಿ. ಈಗ ಒಂದು 2500 ಕ್ರಿಸ್ಟಲ್ ನ ಅಳವಡಿಸಿ ಒಂದು 27 ವ್ಯಾಟ್ಸ್ LED ಲೈಟ್ಸ್ ನ ಅಡಾಪ್ಟ್ ಮಾಡ್ತಾ ಇದೀವಿ. ಏನಾಗ್ಬೇಕು ನೋಡೋರ ದೃಷ್ಟಿ ಬಹಳ ಸುಂದರವಾಗಿರುತ್ತೆ. 16 ಕಲರ್ ವೇರಿಯೇಷನ್ಸ್, 16 ಕಲರ್ ವೇರಿಯೇಷನ್, 130 ಪ್ಯಾಟರ್ನ್ ಮಾಡ್ತೀವಿ. 16 ಬಣ್ಣದಲ್ಲಿ 130 ಪ್ಯಾಟರ್ನ್ ಮಾಡ್ತೀವಿ. ಪ್ಯಾಟರ್ನ್ ಮಾಡಿ ಒಂದು ಹೊಸ ಕ್ರಾಂತಿ ಮಾಡ್ತಾ ಇದ್ದೀನಿ. ಒಂದು ದೇವಸ್ಥಾನದ ಗೋಪುರದಲ್ಲಿ ಒಂದು ಕ್ರಾಂತಿ, ಅಂದ್ರೆ ದೃಷ್ಟಿ ನೋಡುಗರ ದೃಷ್ಟಿಯಲ್ಲಿ ಕ್ರಾಂತಿ. ಹೌದು ಆಗಿರ್ಲಿ ಅಂತ ಅಂದ್ಬಿಟ್ಟೆ. ಅಂದ್ರೆ ನಿಜವಾಗಿಯೂ ಈ ರೀತಿ ಒಂದು ವಿಭಿನ್ನವಾಗಿ ಆಲೋಚನೆ ಮಾಡುವಂತ ನಿಮ್ಮಂಥವ್ರು ಜನ ಜಾಸ್ತಿ ಆಗ್ಬೇಕು. ನಿಮ್ಮನ್ನು ಗುರುತಿಸಿದೆ ಸರ್ಕಾರ, ಕರ್ನಾಟಕದವರು, ಚೆನ್ನೈನವರು, ಮುಂಬೈನವರು. ಇಷ್ಟಲ್ಲದಲ್ಲೇ ಫ್ರಾನ್ಸ್ ದೇಶದವರು ನಿಮ್ಮನ್ನು ಗುರುತಿಸ್ಬಿಟ್ಟು ಚೆವಿಲಿಯರ್ ಅನ್ನೋಂಥ ಬಿರುದು ಕೊಟ್ರಲ್ಲ, ಏನ್ ಅನ್ನಿಸ್ತು ನಿಮ್ಗೆ? ನನಗೆ ಅವಾರ್ಡ್ ಕೊಟ್ಟಿರೋದ್ರಿಂದ ನನ್ನ ಜವಾಬ್ದಾರಿ ಜಾಸ್ತಿ ಅಂತ ಅನಿಸುತ್ತೆ. ಇನ್ನು ನಾನು ಮಾಡಿರೋ ಕೆಲಸ ಸಾಲಲ್ಲ, ಇನ್ನು ಜಾಸ್ತಿ ಮಾಡಬೇಕು ಅಂತ ಅನಿಸ್ತದೆ. ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನನಗೆ ಒಂದು ಅವಾರ್ಡ್ ಸಿಕ್ಕಿದೆ ಅಂತಂದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಮನಸ್ಸಲ್ಲಿ ಅನಿಸ್ತಾ ಇದೆ. ಅನುಭವ ಮತ್ತು ಓದು ಇವೆರಡನ್ನ ಗಮನಿಸಿದಾಗ ನಿಮ್ಗೆ ಯಾವ್ದು ಜಾಸ್ತಿ ಅತ್ಯುತ್ತಮ, ಅಥವಾ ಯಾವ್ದನ್ನ ನಾವು ಯಾವ ತರ ತಗೋಬೇಕು? ಓದು ಬಂದು ವ್ಯವಹಾರಕ್ಕೆ ಸಂಬಂಧಪಟ್ಟಂಗೆ, ಅನುಭವ ಬಂದು ನಾಲೆಡ್ಜ್. ಎರಡು ಇದ್ರೇನೆ ನಾವು ಸಮತೋಲನವಾಗಿ ಹೋಗಕ್ಕೆ ಸಾಧ್ಯ. ಓದು ಇಲ್ದೇ ಇದ್ರೆ ಆಗೋದಿಲ್ಲ, ಜನರಲ್ ನಾಲೆಡ್ಜ್ ಇಲ್ದಿದ್ರು ಆಗೋದಿಲ್ಲ. ನೀವು MBA ಓದಿದ್ದು ಯಾವ ವಯಸ್ಸಿನಲ್ಲಿ? ನಾನು 2004 2004. ಅಂದ್ರೆ ಎಷ್ಟೊಂದು ವರ್ಷ ಆದ್ಮೇಲೆ ITI ಆಗಿ ಒಂದ್ ಎಷ್ಟು ವರ್ಷ? ಸುಮಾರು ವರ್ಷ ಆಯ್ತು. ಅದೇ ನಾನು ITI ಮುಗಿಸಿದ್ದೆಲ್ಲ ಸುಮಾರು 70ನೇ ಇಸ್ವಿ, ಅಂದ್ರೆ 30 ವರ್ಷ. ಹೌದೌದು, 30 ವರ್ಷ ಇದಾಗಿ. ಈ ಓದಿಗೆಲ್ಲ ವಯಸ್ಸಿಲ್ವಲ್ಲ, ಅಂದ್ರೆ ಅದಕ್ಕೆ ನೀವು ಇಷ್ಟು ಸಕ್ರಿಯವಾಗಿದ್ದೀರಿ ಅಂತ ನನಗೆ ಅರ್ಥ ಆಗ್ತಾ ಇದೆ. ಹೌದು, ಯಾಕೆಂದ್ರೆ MBA ನ ಬಂದ್ಬಿಟ್ಟು
ನಾವು ಓದಿ ಏನ್ ಮಾಡ್ಬೇಕು ಅನ್ನೋದನ್ನ ಮಾಡ್ತೀವಿ. ಇಲ್ಲಿ ನಾನು ಎಲ್ಲ ಕೆಲಸ ಎಲ್ಲ ಕಲ್ತ್ಬಿಟ್ಟು ಮಾಡಿರೋದನ್ನ ಏನು ಅಂತ ಹೇಳ್ಬಿಟ್ಟು MBA ಹೇಳಿದ್ದೀನಿ, ಅಷ್ಟೇ ವ್ಯತ್ಯಾಸ. ನಿಮ್ಮ ಇಡೀ ಅನುಭವದಲ್ಲಿ ನಿಮ್ಮ ತರ ಸಕ್ರಿಯವಾಗಿರ್ಬೇಕು, ಸೃಜನಾತ್ಮಕ ಇರಬೇಕು ಅಂತ ಅಂದ್ರೆ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ವೀಕ್ಷಕರಿಗೆ ನಾನು ಹೇಳೋದು ಇಷ್ಟೇನೆ, ಯಾವುದೇ ಕೆಲಸ ಮಾಡಿದ್ರು 100% ಕಾನ್ಸಂಟ್ರೇಷನ್ ಮಾಡಬೇಕು ಕೆಲಸದಲ್ಲಿ. ತಮ್ಮನ್ನ ತಾವು ನಂಬಿಕೆ ಇಡಬೇಕು, ನಾನು ಗ್ಯಾರಂಟಿ ಮಾಡ್ತೀನಿ ಅಂತ. ಯಾವುದೇ ಕೆಲಸ ಮಾಡಿದ್ರು ಪಾಸಿಟಿವ್ ಆಗಿರ್ಬೇಕು, ನೆಗೆಟಿವ್ ಥಿಂಕಿಂಗ್ ಇಟ್ಕೋಬಾರ್ದು. ಇದನ್ನ ಇಟ್ಕೊಂಡ್ರೆ ಸಾಕು, ನೀವು ಜೀವನದಲ್ಲಿ ಮುಂದೆ ಬರ್ಬೋದು ಅನ್ನೋದು ನನ್ನ ಒಂದು ಆತ್ಮವಿಶ್ವಾಸದಿಂದ. ನೀವು ಚಟುವಟಿಕೆಯಿಂದ ಇಷ್ಟೊಂದು ಆಕ್ಟಿವ್ ಆಗಿರೋದಕ್ಕೆ ಮೈನ್ ಪ್ರೇರೇಪಣೆ ಏನು ನಿಮಗೆ? ನನ್ನ ವೈಯಕ್ತಿಕ ಪ್ರೇರೇಪಣೆ ಏನಂತ ಕೇಳಿದ್ರೆ, ನಾನು ಬೆಳಿಗ್ಗೆಯಿಂದ ಹಿಡಿದು ಎಕ್ಸಸೈಸ್ಗಳು, ಮೆಡಿಟೇಷನ್ ಇವೆಲ್ಲ ಮಾಡೋದು ನನ್ನನ್ನು ಬೂಸ್ಟ್ ಮಾಡ್ತದೆ. ಹೌದು, ಅದೇ ನನ್ನ ಬೂಸ್ಟ್ ಮಾಡೋದು. ನಾನು ಅಕಸ್ಮಾತ್ ಇವತ್ತು ನಾನು ಎಕ್ಸಸೈಸ್ ಮಾಡಿಲ್ಲ, ಮೆಡಿಟೇಷನ್ ಮಾಡಿಲ್ಲ, ಯಾವುದು ಮಾಡಿಲ್ಲ ಅಂತಂದ್ರೆ ಸ್ವಲ್ಪ ಡಲ್ ಆಗುತ್ತೆ. ಇದೆಲ್ಲ ಮಾಡಕ್ ಸಮಯ ಇಲ್ಲ ಅಂತಾರಲ್ಲ ಎಷ್ಟೊಂದು ಜನ. ಸಮಯ ಇರುತ್ತೆ, ಸಮಯ ನಾವು ಅಳವಡಿಸ್ಕೋಬೇಕು. ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ಬೇಕು, 5 ಗಂಟೆಗೆ ಎದ್ದೇಳ್ಬೇಕು, ಅದನ್ನ ಮಾಡ್ಬೇಕು. ಸಮಯ ಬಂದು ನಾವು ಪ್ಲಾನ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿರುತ್ತೆ ಸಮಯ. ಯಾರು ಪ್ಲಾನ್ ಮಾಡದೆ ಲೈಫಲ್ಲಿ ಲೀಡ್ ಮಾಡ್ತಾರೋ ಅವ್ರಿಗೆ ಟೆನ್ಷನ್ ಇರ್ತದೆ, ಸಮಯನೂ ಇರುತ್ತೆ. ಅಲ್ಲ, ನೀವು ಬರೀ ಲೇಔಟ್ ಪ್ಲಾನ್ ಮಾಡಿ ನಿಮ್ ಲೈಫ್ ಪ್ಲಾನ್ ಚೆನ್ನಾಗಿ ಮಾಡ್ಕೊಂಡ್ಬಿಟ್ರ ಅಂತ ಅನಿಸ್ತಾ ಇದೆ. ಅಂದ್ರೆ ಇಲ್ಲಿ ಆ ಪ್ಲಾನಿಂಗ್ ಎಷ್ಟು ಇಂಪಾರ್ಟೆಂಟ್? ಪ್ಲಾನಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ನಾವು ಮಾಡ್ತಕ್ಕಂಥ ಪ್ಲಾನ್ ಅಲ್ಲಿ ಯಾವ ರೀತಿ ಹೆಜ್ಜೆ ಇಡ್ಬೋದು. ಉದಾಹರಣೆಗೆ ನಾವು ಇಲ್ಲಿಂದ ಒಂದು ಅಥವಾ ಮೈಸೂರಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಯಾವ ರೀತಿ ಹೋಗ್ಬೇಕು ಅಂತ ಮೊದಲೇ ರೂಟ್ ತಿಳ್ಕೊಂಡಿದ್ರೆ ನಾವು ಈಸಿಯಾಗಿ ಮೈಸೂರು ಸೇರ್ಬೋದು 2 ಅವರಲ್ಲಿ. ನಮ್ಗೆ ರೂಟೇ ಗೊತ್ತಿಲ್ಲ ಅಂತಂದ್ರೆ ತುಮಕೂರು ರೋಡಲ್ಲಿ ಹೋಗ್ಬಿಟ್ರೆ ಏನ್ ಮಾಡ್ತೀರಾ? ಮೈಸೂರಿಗೆ ಹೋಗಕ್ಕೆ ಅಲ್ವೇ? ಅದಕ್ಕೆ ಯಾವ ದಿಕ್ಕಲ್ಲಿ ಹೋಗ್ಬೇಕು, ಯಾವ ತರ ಬರ್ಬೇಕು ಅಂತ ಮೊದಲೇ ವಿಷಯ ತಿಳ್ಕೊಂಡು ಪ್ಲಾನ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಕರೆಕ್ಟ್ ಟೈಮ್ಗೆ ಹೋಗಿ ಸೇರ್ತೀವಿ. ಇದೇ ರೀತಿ ನಾವು ಪ್ಲಾನ್ ಮಾಡ್ಕೊಂಡ್ರೆ ನಾವು ಮಾಡೋ ಕೆಲಸ ಎಲ್ಲ ಬಂದು ಇನ್ ಟೈಮಲ್ಲಿ ಕರೆಕ್ಟಾಗಿ ಮಾಡ್ತೀವಿ, ಅಷ್ಟೇನೆ. ಈಗ ಇವತ್ತು ಸಮಾಜ ಸೇವೆನೂ ಬಿಸ್ನೆಸ್ ಆಗೋಗಿದೆ ಅಂತಾರೆ. ಸಮಾಜ ಸೇವೆ ಹೇಗಿರ್ಬೇಕು? ಸಮಾಜ ಸೇವೆ ಬಗ್ಗೆ ನಾನು ಹೆಚ್ಚಿಗೆ ಕಾಮೆಂಟ್ಸ್ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಈ ಬಿಸ್ನೆಸ್ ಮಾಡ್ತಾರೆ, ಕೆಲವರು ಪಬ್ಲಿಸಿಟಿನೇ ಜಾಸ್ತಿ ಮಾಡ್ಬಿಟ್ಟು ಸಮಾಜ ಸೇವೆಗೆ ಹೇಳ್ತಾ ಇರ್ತಾರೆ. ಸೊ ಅದು ಅವ್ರು ಕೆಲವ್ರದ್ದು ಒಂದೊಂದು ವೈಯಕ್ತಿಕ ಇದು. ಸಮಾಜ ಸೇವೆ ಅನ್ನೋದು ತೆರೆಮೆರೆಯಾಗಿ ಮಾಡುವಂತ ಒಂದು ಕೆಲಸ, ಅದು ಪಬ್ಲಿಸಿಟಿಯಾಗಿ ಮಾಡುವಂತ ಕೆಲಸ ಅಲ್ಲ. ಅದು ಅಷ್ಟು ಮಾತ್ರ ಹೇಳ್ಬೋದು. ತನ್ನನ್ನ ತಾನು ಸಮಾಜ ಸೇವಕ ಅಂತ ಹೇಳ್ಕೊಂಡ್ರೆ ಅದು ಅಂತ ಒಂದು ಒಳ್ಳೆ ಮಾತಲ್ಲ. ಅದು ಇನ್ನೊಬ್ರು ಹೇಳ್ಬೇಕು ಸಮಾಜ ಸೇವೆ ಮಾಡ್ತಾರೆ ಅಂತ, ಅದನ್ನ ಹೇಳ್ಬೋದು ಅಷ್ಟೇ. ಈಗ ನಿಮ್ಮ ಬದುಕು, ನಿಮ್ಮ ಅನುಭವ, ನಿಮ್ಮ ಇವತ್ತಿನ ಮಾತುಗಳು ನಮ್ಮ ವೀಕ್ಷಕರಿಗೆ ನಿಜವಾಗ್ಲೂ ಪ್ರೇರಣಾದಾತ್ಮಕವಾಗಿದೆ ಅಂತ ಭಾವಿಸ್ತೇನೆ. ಡಾಕ್ಟರ್ ಆರ್ ಅರುಣಾಚಲಂ ಅವರು ವೀಕ್ಷಕರ ಪರವಾಗಿ, ಚಂದನದ ಪರವಾಗಿ ತಮಗೆ ವಂದನೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ನಾವು ಇದುವರೆಗೆ ಡಾಕ್ಟರ್ ಆರ್ ಅರುಣಾಚಲಂ ಅವರ ಅನುಭವವನ್ನು ಕೇಳಿದ್ವಿ ಅಲ್ವೇ? ಇನ್ನು ನಾಳಿನ ಬೆಳಗ್ಗೂ ಕಾರ್ಯಕ್ರಮದ ಅತಿಥಿ ಲೇಖಕರಾದ ಆನಂದ ಶೇಷೋ ಜಂಜರವಾಡ ಅವರು. ಪ್ರತಿದಿನದ ಬೆಳಗು ಕಾರ್ಯಕ್ರಮವನ್ನು ತಪ್ಪದೆ ವೀಕ್ಷಿಸಿ. ಇಲ್ಲಿಗೆ ಇಂದಿನ ಬೆಳಗು ಕಾರ್ಯಕ್ರಮ ಮುಕ್ತಾಯ. ನಮಸ್ಕಾರ. ಈಗ ನೀನು ಇನ್ನೂ ಸುಂದರಿಯಾಗಲಿರುವೆ. 5 ರೂಪಾಯಲ್ಲಿ ಹೇಗೆ? ಹೀಗೆ. ಹೌದು, ಈಗ ಮಿನಿ ಸಂತೂರ್ ಮೇಲೆ 1 ರೂಪಾಯಿ ಉಳಿತಾಯ. ಅಂದ್ರೆ ಕೇವಲ 5 ರೂಪಾಯಿಯಲ್ಲಿ ನೀವು ಇನ್ನಷ್ಟು ಸುಂದರ.